ತರುಣ್ ಅವ್ರ ಬಗ್ಗೆ ನಾನು ಹೇಳೋ ನೆಸಿಟಿ ಇಲ್ಲ. ಯಾಕೆಂದ್ರೆ ಬಹಳ ಆತ್ಮೀಯವಾದ ತುಂಬಾ ವರ್ಷದ ಸ್ನೇಹಿತರು. ನಿಮ್ಗಳ ತಂದೆ ಒಬ್ಬ ರಿಪೋರ್ಟರ್ ಆಗಿ ಬಂದವರು ಕನ್ನಡ ಚಿತ್ರರಂಗಕ್ಕೆ ಹಂತ ಹಂತವಾಗಿ ಬೆಳೆದು ನಿರ್ಮಾಪಕರಾಗಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಡಬೇಕು ಅಂತ ಬಂದಿದ್ದಾರೆ. ಬೇಕಾದ ಸಿನಿಮಾ ಮಾಡಿದ್ದಾರೆ, ಮುಂದೆನೂ ಮಾಡ್ತಾರೆ. ಸೊ ಇವತ್ತು ಕಳೆದ ಉದ್ದೇಶ ಏನು ಅಂತಂದ್ರೆ ಚೂ ಮಂತರದ ಸಿನಿಮಾದ ಒಂದು ಬಿಡುಗಡೆ ದಿನಾಂಕ ಘೋಷಣೆ ಮತ್ತು ಒಂದು ಟೀಸರ್ ಲಾಂಚ್ ಕಾರ್ಯಕ್ರಮ ಇಟ್ಕೊಂಡಿದೀವಿ. ನಾವು ಸ್ನೇಹಿತರು, ಮಾಧ್ಯಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ವಿ, ಈ ಪ್ರೋಗ್ರಾಮ್ ಬಂದಾಗ ತರುಣ್ ಅವ್ರಿಗೆ ಎಲ್ಲ ಗೊತ್ತಿದೆ, ಅಧ್ಯಕ್ಷರಿಗೂ ಎಲ್ಲ ಗೊತ್ತಿದೆ. ಇವತ್ತು ನೋಡಿ ಎಲ್ಲ ಶರಣ್ ಅವ್ರು ಮಾತಾಡ್ತಾ ನಿಂತಿದ್ರು, ಹೀರೋ ಅವರು ಹೀರೋಯಿನ್ಸ್ ಎಲ್ಲ ಗೊತ್ತಿದ್ರು. ಅವ್ರು ಅವ್ರು ಮಾತಾಡ್ತಾ ಇದ್ರು, ಬಹಳ ಪ್ರೆಸೆಂಟ್ ಆಗಿತ್ತು. ಅಂದ್ರೆ ಯಾರು ಡಿಸ್ಟರ್ಬ್ ಮಾಡೋರಿರ್ಲಿಲ್ಲ. ಐ ಥಿಂಕ್ ಯಾವ ಕ್ಯಾಮರಾನು ಇರ್ಲಿಲ್ಲ. ಆ ತರದೆಲ್ಲ ಏನೋ ಒಂದು ಮಾಡ್ಬೇಕು ಅಂತ ಹೇಳಿ ಹೊರಟಾಗ ಎಲ್ಲ ಮಾಧ್ಯಮಗಳು ಕೈ ಜೋಡಿಸಿ ಈ ವಿಚಾರಕ್ಕೆ ಅಧ್ಯಕ್ಷರ ಸಮ್ಮುಖದಲ್ಲಿ ಆಗಿರುವಂತ ಒಂದು ಮೀಟಿಂಗ್ ಅಲ್ಲಿ ಥ್ಯಾಂಕ್ಸ್ ಹೇಳ್ತಾ, ಟೀಸರ್ ಮತ್ತು ದಿನಾಂಕ ಘೋಷಣೆ ಆದ್ಮೇಲೆ ಇಡೀ ಕಾರ್ಯಕ್ರಮನ ನವನೀತ್ ಅವರು, ನಿರ್ದೇಶಕ ನವನೀತ್ ಅವರು ಮತ್ತು ತರುಣ್ ಅವರು ಒಂದು ಆಂಕರ್ ಮಾಡೋ ಮುಖಾಂತರ ಪತ್ರಿಕಾಗೋಷ್ಠಿ ಚಾಲನೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಂದಿರುವಂತಹ ನಮ್ಮ ಎನ್ ಎಂ ಸುರೇಶ್ ಅವರು, ಅವ್ರಿಗೂ ಸ್ವಾಗತ. ಹಾಗೆ ಕೆ ಮಂಜು ಸರ್ಗೂ ಅಷ್ಟೇ ಸ್ವಾಗತ. ಏನು ನಿರಂಜನ್ ಅವರು ಬಂದಿದ್ದಾರೆ, ಅವ್ರಿಗೆ ಮತ್ತೆ ಮಂಜೇಶ್ ಸರ್ಗೆ. ಸೊ ಹಾಗೆ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಸಹ ಸ್ವಾಗತ. ಇನ್ನು ಈಗ ತಾನೇ ನೋಡಿದ್ದೀರಾ ನೀವು ಟೀಸರ್, ಇದು ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿದೀವಿ ಜನವರಿ 10ನೇ ತಾರೀಕು. ಖಂಡಿತ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ, ಮಾಧ್ಯಮ ಮಿತ್ರರು ಎಲ್ಲರದೂ ಅಷ್ಟೇ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮ ಬಂದಿರುವಂತಹ ಮುಖ್ಯ ಅತಿಥಿಗಳಿಗೆ ಒಂದು ಬೊಕ್ಕೆ ಕೊಡಬೇಕು. ಸರ್ ದಯವಿಟ್ಟು ಶರಣ್ ಸರ್ ಬನ್ನಿ ಸರ್, ಪ್ಲೀಸ್ ಬೊಕ್ಕೆ ಕೊಡಿ ಅಣ್ಣ. ನಾವಂತ ಇದ್ದೀವಿ ಕಮಲ್ ಹತ್ರ ಬನ್ನಿ. ಕಮಲ್ ಕಮಲ್ ಈ ಕಡೆ ಹುಟ್ಟುಹಬ್ಬ ಸಹ ಇದೆ ಇವತ್ತು. ಗೆಲ್ಲಿಸ್ತಿರ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸೆಂಟರ್ ಬನ್ನಿ ಸುರೇಶ್. ಡೈರೆಕ್ಷನ್ ಮಾಡುವಾಗ ಅಲ್ಲಿ ಇಬ್ಬರಿಗೆ ಏನಾರು ನಾನು ಪಿಕ್ಚರ್ ಕೊಟ್ಬಿಡ್ತೀನಿ. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಅನ್ಸುತ್ತೆ. ನಮ್ಮ ತರುಣ್ ಶಿವಪ್ಪ ಅವರು ಸಿನಿಮಾದ ಬಗ್ಗೆ ಬಹಳ ಪ್ರೀತಿ. ಏನು ಇವತ್ತು ಟೀಸರ್ ನೋಡ್ಕೊಂಡು ಚೂ ಮಂತ ಬಹಳ ಅದ್ಭುತವಾಗಿದೆ, ಒಂದು ಡಿಫ್ರೆಂಟ್ ಆಗಿದೆ. ಇದು ಒನ್ ಆಫ್ ಇಸ್ ಕೈಂಡ್ ಅನ್ಸುತ್ತೆ. ಇದು ಇಂಥ ಜನ ಬಂದಿಲ್ಲ, ಬಹಳ ವರ್ಷಗಳ ನಂತರ ಇದು ಮಾಡಿದ್ದೀರಾ. ನಿಮ್ಗೆ ಈ ಸಿನಿಮಾಗೆ ಬಹಳ ಒಳ್ಳೇದಾಗುತ್ತೆ. ತರುಣ್ ಶಿವಪ್ಪ ಅವರು ಎಷ್ಟೇ ಕಷ್ಟ ಬಂದ್ರು ನಾವು ಬಹಳ ಕಳೆದ 25 ವರ್ಷಗಳು ನಮ್ದು ಒಡನಾಟ. ಅವ್ರು ಸಣ್ಣ ಹುಡುಗ, ಅವರು ಸುವರ್ಣ ಚಾನಲ್ ಇದ್ರು ಅವಾಗಿಂದ ಒಂದೇ ನ್ಯಾಯ, ನಡತೆ, ವಿಧೇಯತೆ, ಒಂದು ಗೌರವ ಕೊಡೋದು. ಹಿರಿಯರು ನಿರ್ಮಾಪಕ ಆಗ್ತಾರೆ, ನಮ್ಗೆ ಗೊತ್ತಿರಲಿಲ್ಲ ಅವ್ರು ಆಗ್ತಾರೆ ಅಂತ. ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು. ಎಷ್ಟೋ ಸೋಲು ಗೆಲುವು ಎರಡೂ ಕೊಂಡ್ರು ಕೂಡ ನಗರಂತ ಖುಷಿಯಾಗಿ ಸಿನಿಮಾಗಳನ್ನ ಮಾಡೋರು ಬಹಳ ಅಪರೂಪ. ಅಂತ ಒಂದು ವ್ಯಕ್ತಿತ್ವ ಅವರಿಗೆ ಒಂದು ದೊಡ್ಡ ಗೆಲುವು ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ತಾವೇನು ಮಾಧ್ಯಮ ಮಿತ್ರರಿದ್ರ ಅವರಿಗೆ ಸಪೋರ್ಟ್ ಮಾಡಿ, ನವನೀತ್ ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲಿಸುವಂತ ಜವಾಬ್ದಾರಿ ಕೂಡ ತಾವು ತಗೊಳ್ತೀರಾ. ಈ ಸಿನಿಮಾ ಗೆದ್ದರೆ ಇನ್ನೂ 10 ಹಲವಾರು ಸಿನಿಮಾ ಮಾಡುವಂತ ಪೂರ್ತಿ ಒಳ್ಳೆ ತರುಣ್ ಶಿವಪ್ಪ ಅವರು ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೆದ ಹೇಳ್ತಾ. ನಮ್ಮ ನವನೀತ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಫಸ್ಟ್ ಡೆಬ್ಯೂ ಡೈರೆಕ್ಟರ್ ಮುಂಚೆ ಮಾಡಿದ್ರು, ಫಸ್ಟ್ ಮಾಡಿದ್ರು ಸಿನಿಮಾ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ ಸಿನಿಮಾ ಮಾಡಿದ್ರು, ಬಹಳ ಅದ್ಭುತವಾಗಿ ಮಾಡಿದ್ರೆ. ಫೋಟೋಗ್ರಫಿ ಆಗಲಿ, DOP ಡೈರೆಕ್ಷನ್ಸ್ ಎಕ್ಸಲೆಂಟ್ ಆಗಿದೆ. ಕೈಂಡ್ ಅನ್ಸುತ್ತೆ. ನಮ್ಮ ಕೆ ಮಂಜು ಅವರು ಇಲ್ಲೇ ದೊಡ್ಡ ನಿರ್ಮಾಪಕರು ಕೂತ್ಕೊಂಡು ಹೇಳ್ತಾ ಇದ್ರು, ಬಹಳ ಅದ್ಭುತವಾಗಿ ಸುರೇಶ್ ಸಿನಿಮಾ ಬಹಳ ಡಿಫ್ರೆಂಟ್ ಜಾನರ್ ಇದೆ. ಈ ಸಿನಿಮಾ ತುಂಬಾ ದೊಡ್ಡ ಹಿಟ್ ಆಗತ್ತೆ ಅಂತ ಹೇಳಿದ್ರು. ಅವ್ರ ಬಾಯಲ್ಲಿ ಓದಿದ್ದು ಯಾವ್ದು ನಿಜ ಆಗುತ್ತೆ, ನಾವು ಹೇಳಿ ನಿಜ ಆಗ್ತಿದ್ದೀವಿ. ಈ ಸಿನಿಮಾ ದೊಡ್ಡ ಮಟ್ಟದ ಹಿಟ್ ಆಗಲಿ. ತಮ್ಮೆಲ್ಲ ಸಹಕಾರ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಮತ್ತು ಕಲಾವಿದರಿಗೆ, ತಂತ್ರಜ್ಞರಿಗೆ ಎಲ್ಲರೂ ಒಳ್ಳೆಯದನ್ನು ಹಾರೈಸುತ್ತಾ ತಮಗೆ ಒಳ್ಳೆಯದಾಗುತ್ತೆ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನನ್ನ ವಿಚಾರ ಮಾತಾಡಿದ್ದೆ. ಅವಕಾಶ ಕೊಟ್ಟ ಪಕ್ಷದಲ್ಲಿ ಅಲ್ಲಿ ಟಾಕ್ ಔಟ್ ಸೈಡ್ ಸರ್ ಪ್ಲೀಸ್. ನಿರ್ದೇಶಕರು
ಕರ್ವನ 1 ಕೋಟಿ ಮಾಡಿದ್ದೀವಿ, 9 ಕೋಟಿ ಎಕ್ಸ್ಟ್ರಾ ಮಾಡವ್ರೆ, 10 ಕೋಟಿ ಮಾಡಿದರೆ ಒಳ್ಳೆಯದಾಗಿ. ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದ್ದು ಗೊತ್ತಿಲ್ಲ. ಸಾಮಾನ್ಯ ಕಲಾವಿದರು ಟೆಕ್ನಿಷಿಯನ್ ಕೆಲವರು ಗೊತ್ತಾಗುತ್ತೆ, ನಾವು ಗೊತ್ತಾಗಲ್ಲ. ಇವತ್ತಿನ ಸಿನಿಮಾ ಮಾಡೋದು ತುಂಬ ಕಷ್ಟ. ಸಿನಿಮಾ ಮಾಡೋದು ತುಂಬ ಕೊರತೆ ಆಗುತ್ತೆ ಮುಂದಕ್ಕೆ. ಯಾಕೆಂದರೆ ನಾವೆಲ್ಲ ಸುಮಾರು ಈಗ ಸಿನಿಮಾ ಮಾಡಿ ನಮಗೆ ಭಯ ಆಗ್ತದೆ, ಇದ್ರೆ ಹೊಸಬರು ಮಾಡೋಕ್ಕಾಗಕ್ಕೆ. ಸಿನಿಮಾಗೆ ತುಂಬ ಜನ ಹೊಸರು ಬಂದು ಬೇರೆ ರೀತಿ ಬಂದು ಸಿನಿಮಾ ಇಂಡಸ್ಟ್ರಿನ ಬೇರೆ ಥರ ಮಾಡ್ತಾರೆ. ಅದಾಗಲ್ಲ, ಆ ಥರ ಅಲ್ಲ ಸಿನಿಮಾ. ನಾವು ಯಾರು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ವಾಣಿಜ್ಯ ಮಂಡಳಿ ನಮ್ಮ ಅಧ್ಯಕ್ಷ ಹೇಳ್ತಾರೆ, ಸಿನಿಮಾಗೆ ಅದಕ್ಕೊಂದು ದಯವಿಟ್ಟು ಬರೋ ನಿರ್ಮಾಪಕರಿಗೆ ಪಾಠ ಹೇಳಿ ತುಂಬ ಸಿನಿಮಾ ಜನ ಬರ್ತಾರೆ ಇರ್ತಾರೆ. ಯಾಕೆಂದ್ರೆ ಸಿನಿಮಾ ಅನ್ನೋದೇನು ಮೊಬೈಲಲ್ಲಿ ಮಾಡ್ತಾರೆ, ಫೈಟಿಂಗ್ ಮಾಡ್ತಾರೆ, ಈ ಥರ ಮಾಡ್ತಾರೆ. ಮೊದಲೆಲ್ಲ ಸಿನಿಮಾ ಅಂದರೆ ನಾವೆಲ್ಲ ಪೂಜೆ ಮಾಡ್ತಿದ್ದಾಗೆ ಅಟ್ಲೀಸ್ಟ್ ಒಂದು ಸ್ಯಾಟಲೈಟು, ಒಂದು ಇದು DVD ಏನೋ ಒಂದು ಕಮಿಟ್ ಆಗ್ತಿದೆ. ಇವತ್ತು ಏನೂ ಇಲ್ಲ. ಇವತ್ತು ಯಾರು ಫೈನಾನ್ಸ್ ಕೊಟ್ಟರು ನಾವೇ ರಿಲೀಸ್ ಮಾಡೋ ಪರಿಸ್ಥಿತಿ ಆಗುತ್ತೆ. ಸುಮಾರು ನಾನೇ ಒಂದು 7 ಸಿನಿಮಾ ಫೈನಾನ್ಸ್ ಕೊಟ್ಟಿದ್ದೀನಿ. ನಾನು ಹೇಳಿದ್ದೀನಿ ಫಸ್ಟ್ ರಿಲೀಸ್ ಮಾಡ್ಬಿಡ್ರಪ್ಪ, ಫಸ್ಟ್ ರಿಲೀಸ್ ಮಾಡ್ತಿದ್ದೆ ಅದೇನು ಬರ್ತದೆ ನನಗೆ ಕೊಡಿ, ಆಮೇಲೆ ನೀವು ತಗೊಂಡು ಅಂತ ಹೇಳಿದ್ರೆ. ಯಾಕಂದ್ರೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಡಬ್ಬ ಇಟ್ಕೊಂಡ್ರೆ ಸಿನಿಮಾ ಅಷ್ಟೇ ಆಗ್ಬಿಡುತ್ತೆ. ಸುಮಾರು ನಂದು 7 ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ಪಾಪ ಏನಂದ್ರೆ ಅವರು ಏನು ಮಾಡ್ತಾರೆ, ಅವರು ಕೈಯಿಂದ ತುಂಬ ದುಡ್ಡು ಹಾಕಿರ್ತಾರೆ. ಆಮೇಲೆ ಚೂಮಂತ್ರ ಸಿನಿಮಾ ತುಂಬ ಚೆನ್ನಾಗಿದೆ. ಶರಣ್ ಅವರಿಗೆ ಒಂದು ಹ್ಯಾಪ್ ಸಿನಿಮಾ ನಾನು ಹೇಳಿ ಇಷ್ಟಪಡ್ತೀನಿ. ಯಾಕಂದ್ರೆ ಅವರ ಪಾತ್ರನ ಬೇರೆ ಥರನೇ ಕಾಣ್ತಾ ಇದೆ. 3 ಜನ ಹೆಣ್ಮಕ್ಳು ಈ ಒಂದು ಥ್ರಿಲ್ಲರ್ ಮೂವಿ, ಇದು ಬೇರೆ ಥರ ಜೋನರ್ ಸಿನಿಮಾ 100% ಚೆನ್ನಾಗುತ್ತೆ. ನನ್ನ ಮೊದಲನೇ ಏನು ಖುಷಿ ಅಂದ್ರೆ ಹೊಸ ವರ್ಷಕ್ಕೆ ಇಡೀ ನಮ್ಮ ಕನ್ನಡ ಸಿನಿಮಾಗಳು ಯಾರು ಬರ್ತಿಲ್ಲ, ಎಲ್ಲ ಭಯ ಬೀಳಬೇಡಿ. ನಮ್ಮ ಜನ ನಮ್ಮ ಯಾವತ್ತು ಕೈ ಬಿಡಲ್ಲ. ಹೊಸ ವರ್ಷ ಬರ್ತಾ ಇದೆ, ಸಂಕ್ರಾಂತಿ ಹಬ್ಬಕ್ಕೆ 10ನೇ ತಾರೀಕು ಬರ್ತಾ ಇದೆ. ವರ್ಷ 10 ನವೆಂಬರ್ ಸಿನಿಮಾ ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ. ನಿಮ್ಮ ಸಿನಿಮಾ ಕಾಪಾಡ್ತಾನೆ ಜನತೆ, ನಮ್ಮ ಜನ ನಿಮ್ಮನ್ನ ಕೈ ಹಿಡಿತಾರೆ. ಚುಮ್ಮಂತರ ಯಶಸ್ವಿ ಆಗುತ್ತೆ. ಯಾಕಂದ್ರೆ ತರುಣ್ಗೆ ಸಾಲ ಮಾಡಿ ಆದ್ರೂ ಸಿನಿಮಾ ಮಾಡ್ತಾರೆ. ಅವಾಗೆ ಕ್ವಾಲಿಟಿ ಮುಖ್ಯ, ಕಾಂಪ್ರಮೈಸ್ ಆಗಲ್ಲ. ನಾನು ಎಷ್ಟೊಂದು ತಿಳಿಸಿ ತರುಣ್ ಇಲ್ಲ ಸರ್, ಕಾಂಪ್ರಮೈಸ್ ಆಗಬೇಡ ಅಂತ. ಯಾಕಂದ್ರೆ ಸಿನಿಮಾ ನಾನು ಫ್ಯಾಷನ್ ತುಂಬಾ ಕಳ್ಕೊಂಡ್ಬಿಟ್ಟಿದ್ದಾನೆ ಅವನು. ಅದರಲ್ಲೂ ಈಗ ತಾನೇ ಇದ್ದಾನೆ. ಇದೇ ವ್ಯಾಪಾರ ತಗೊಂಡಾಗ ಯಾವ್ದು ಲ್ಯಾಂಡ್ ಹಾಕಿದ್ರೆ ಇವತ್ತೊಂದು ನಿರಂತರ ನಾವು 100 ಕೋಟಿಗೆ ಗೊತ್ತಾಯ್ತು. ತಗೊಂಡಾಗ ಸಿನಿಮಾಗೆ ಹಾಕಿ ನಾವೆಲ್ಲ ತಗೊಂಡು ಇಲ್ಲೇ ಇರ್ತಿದ್ದೀವಿ. ಇರ್ಲಿ, ಒಳ್ಳೇದಾಗುತ್ತೆ. ನಮ್ಮನ್ನ ಜನ ಕೈ ಬಿಡಲ್ಲ. ಚೂಮಂತರ ಸಿನಿಮಾ ತುಂಬಾ ಚೆನ್ನಾಗುತ್ತೆ. ದಯವಿಟ್ಟು ಒಳ್ಳೆ ಡೇಟು, ಹೊಸ ವರ್ಷ ಬರ್ತದೆ ಈ ವರ್ಷ. ಚೂಮಂತರಿಂದ ನಮ್ಮ ಇಂಡಸ್ಟ್ರಿ ಒಳ್ಳೇದಾಗಿದೆ ಕೇಳ್ಕೊತೀನಿ. ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೆಟ್ಟದಾಗಿಲ್ಲ, ಒಳ್ಳೇದಾಗ್ತದೆ. ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ದಯವಿಟ್ಟು ಎಲ್ಲಾ ಸಿನಿಮಾಗಳಲ್ಲಿ ಚೂಮಂತರಿಂದ ಹೊಸ ವರ್ಷ ಎಕ್ಸ್ಟ್ರಾ ಆಗಲಿ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಕರ್ವಾಲ ಬಕಾಸುರ ಕೂಡ ಏನನ್ನು ಮಾಡಿದ್ದಾರೆ ಮೂವಿ, ಅದರಲ್ಲೂ ನಾನು ಮಾಡಿದ್ದೀನಿ. ಸೊ 3ನೇ ಮೂವಿ ಅವ್ರ ಜೊತೆ ಮಾಡಿದ್ರು ಅಂತ ಸರ್. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಎಲ್ಲರೂ 10th ಬರ್ತಾ ಇದ್ದಾರೆ ಮೂವಿ, ಆಶೀರ್ವಾದಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನು ನಮ್ಮ ಚಿತ್ರದಲ್ಲಿ ಸಿನಿಮಾ ರಿಲೀಸ್ ಆಗ್ತಿರೋದು ಯಾಕೆಂದ್ರೆ ನಾವೆಲ್ಲರೂ ಅಷ್ಟು ಕಷ್ಟಪಟ್ಟು ಅಷ್ಟು ಪ್ಯಾಷನ್ ಇಂದ, ಸರ್ ಫ್ಯಾಷನ್ ಅಂತ ಹೇಳಿದ್ರು, ಅದು ಆಕ್ಚುಲಿ ಪ್ಯಾಷನ್ ಇತ್ತು. ತುಂಬಾ ಪ್ಯಾಷನ್ ಅಲ್ಲಿ ನಾವು ಈ ಸಿನಿಮಾ ಮಾಡಿದೀವಿ. ತರುಣ್ ಅವರು, ನವನೀತ್ ಅವರು, ನನ್ ತುಂಬಾ ವರ್ಷದಿಂದ ತರುಣ್ ಅವ್ರ ಪರಿಚಯ. ನಾನ್ ಚಿಕ್ಕವಳಿದ್ದಾಗಿಂದ ಅವ್ರ ಪರಿಚಯ. ಆಕ್ಚುಲಿ ನಾನು ಟಿವಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆವಾಗಿಂದ ಪರಿಚಯ. ನವನೀತ್ ಅವರು ಹೀರೋ ತರ ಕಾಣ್ತಾ ಇದ್ದಾರೆ ಬೈದವಿ. ನವನೀತ್ ಅವ್ರ ಕಲ್ವಾ ಸಿನಿಮಾ ನೋಡ್ಬಿಟ್ಟು ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡ್ಬೇಕು, ನನ್ಗೊಂದು ಒಳ್ಳೆ ರೋಲ್ ಇರ್ಬೇಕು ಅವ್ರ ಸಿನಿಮಾ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಅದು ನಿಜ ಆಗಿದೆ. ತುಂಬಾ ಟೈಮ್ ತಗೊಂಡು ತರುಣ್ ಅವರು ಒಳ್ಳೆ ಟೈಮ್ಗೆ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಒಂದು ಕರೆಕ್ಟ್ ಆಗಿರೋ ಟೈಮ್ಗೆ, ಐ ಥಿಂಕ್ ಒಂದು ಸಮಯ ಕೂಡ ಬರುತ್ತಲ್ಲ, ಅದು ಇವಾಗ ಬಂದಿದೆ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಇದು ನನ್ ಆಕ್ಚುಲಿ ಶರಣ್ ಸರ್ ಜೊತೆ ನನ್ ತುಂಬಾ ಹಿಂದೆ ಆಕ್ಟ್ ಮಾಡಕ್ ಒಂದು ಚಾನ್ಸ್ ಸಿಕ್ಕಿತ್ತು, ಅದು ಹೊರಟೋಗಿತ್ತು. ಇನ್ನೊಂದ್ಸಲ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಬರುತ್ತೆ ಅಂತ ಗೊತ್ತಿತ್ತು, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇದು ಪರ್ಫೆಕ್ಟ್ ರೋಲ್ ಆಕ್ಚುಲಿ ಸರ್ ಜೊತೆ ನಾನು ಕೆಲಸ ಮಾಡಿದ್ದು. ಅಂಡ್ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತ ನಂಗೆ ಇನ್ನೂ ಬಿಲೀವ್ ಆಗಲ್ಲ, ಬಿಕಾಸ್ ಈ ಸೋ ಗುಡ್. ಅವರಷ್ಟು ಒಳ್ಳೆಯವರಾಗಕ್ಕೆ ನಾನು ಟ್ರೈ ಮಾಡ್ಬೇಕು ಅಂತ ನನ್ಗೆ ಅನ್ಸ್ತಾ ಇರುತ್ತೆ. ಐ ಕೀಪ್ ಟ್ರೈಂಗ್ ಸರ್. ಥ್ಯಾಂಕ್ ಯು ಸರ್, ಯು ಆರ್ ವಂಡರ್ಫುಲ್. ಆಕ್ಚುಲಿ ಐ ಆಮ್ ಅ ಫ್ಯಾನ್ ಆಫ್ ಯು, ನಿಮ್ಗೆ ಗೊತ್ತು. ಅಂಡ್ ಆಲ್ಸೋ ಆಸ್ ಅ ಹ್ಯೂಮನ್ ಬೀಯಿಂಗ್ ಅಂಡ್ ಅನ್ ಆಕ್ಟರ್. ಅಂಡ್ ಅದಿತಿ ಜೊತೆ ಸೀನ್ಸ್ ಇಲ್ಲ, ಬಟ್ ನಂಗೆ ತುಂಬಾ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡಿ ಆಸ್ ಅ ಟೀಮ್. ರಜನಿ ಆಲ್ಸೋ ಬೇಬಿ ದೊಡ್ಡದಾಗಿದ್ಯಾ ನೀನು. ಪ್ರಭು ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಅವ್ರು ಆಕ್ಚುಲಿ ನನಗಿಂತ ಜೂನಿಯರು ಸಿನಿಮಾ ಇಂಡಸ್ಟ್ರಿಲಿ, ಬಟ್ ಅವ್ರು ನನ್ಗೆ ಸೀನಿಯರ್ ತರ ಟ್ರೀಟ್ ಮಾಡ್ತಾರೆ. ಅಂದ್ರೆ ನನಗೆ ಸೀನಿಯರ್ ತರ ಟ್ರೀಟ್ ಮಾಡ್ತಾರೆ, ಅಂದ್ರೆ ಅವ್ರು ಸೀನಿಯರ್ ಅಂತ ಟ್ರೀಟ್ ಮಾಡ್ತಾರೆ.
ಈಸ್ ಆಲ್ವೇಸ್ ಗಿವಿಂಗ್ ಮಿ ಟಿಪ್ಸ್. ಏನ್ ಹೇಳಕ್ ಹೊರಟಿದೀನಿ ಅಂದ್ರೆ ಈಸ್ ಗಿವಿಂಗ್ ಮಿ ಟಿಪ್ಸ್, ಹಿಂಗ್ ಮಾಡು ಹಂಗ್ ಮಾಡು ಅಂತ. ಅಂಡ್ ರೈಟ್ಫುಲ್ಲಿ ಅವ್ರು ನನಗೆ ತುಂಬಾ ಒಳ್ಳೆ ರೀತಿಲಿ ಕೆಲವು ಸಜೆಷನ್ಸ್ ಕೊಟ್ಟರು. ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಚೀಕು ಅವ್ರ ಜೊತೆ ನಾನು ಸೀನ್ಸ್ ಇಲ್ಲ, ಬಟ್ ಚಿಕಣ್ಣ ಅವ್ರ ಜೊತೆ ಸೀನ್ಸ್ ಇಲ್ಲ ಅನ್ನೋದು. ಚೀಕು ಬಟ್ ಖುಷಿ ಇದೆ, ಎಲ್ರು ಫ್ರೆಂಡ್ಸ್ ಆಗಿದೀವಿ ಇಲ್ಲಿ. ಸರ್ ನಿಮ್ ಜೊತೆ ಸೀನ್ಸ್ ಇಲ್ಲ ಇದೆಯಲ್ಲ, ಇಲ್ಲ ನಾನು ಎಲ್ಲರ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಇದೆ. ರಘು ಅವರೇ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು ನಾನು ಇವತ್ತು ನಮ್ಮ ಸಿನಿಮಾ ಸಪೋರ್ಟ್ ಮಾಡಕ್ ಬಂದಿರೋರಿಗೆ, ಮಾಧ್ಯಮ ಮಿತ್ರರಿಗೆ. ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನ ಆದಷ್ಟು ಪ್ರಮೋಟ್ ಮಾಡಿ, ಎಲ್ಲಾ ಕಡೆ ಸ್ಪ್ರೆಡ್ ದ ವರ್ಡ್. ಚೂ ಅಂತ ರಿಲೀಸ್ ಆಗ್ತಿದೆ ಅಂತ ದೊಡ್ಡದಾಗಿ ಪ್ರಮೋಟ್ ಮಾಡಿ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಘನಾ. ಪ್ರಶ್ನೆ ಆಯ್ತು. ಇನ್ನು ಸ್ವಲ್ಪ ಗ್ಯಾಪ್ ಇರ್ಬೋದು ಅಂತ ಅನ್ಕೊಂಡೆ. ಇಮಿಡಿಯೇಟ್ಲಿ ತರುಣ್ ಸರ್ ಫೋನ್ ಮಾಡಿದ್ರು, ಚೂಮಂತರ್ ಜಾಯಿಂಟ್ ಅಂತ ಬರ್ತೀನಿ ಅಂತ. ಆನೆಸ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್, ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಸ್ಕೆಡ್ಯೂಲ್ ಅಲ್ಲೂ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ ನ ಹುಡುಕಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅನ್ನು ಪ್ರತಿಯೊಂದು ರೀತಿಯಲ್ಲಿ ಸಪೋರ್ಟ್ ಮಾಡಿರುವಂತವ್ರು ಸರ್ ನೀವು. ಅದರಲ್ಲೇ ಗೊತ್ತಾಗುತ್ತೆ ನಿಮ್ ಪ್ಯಾಷನ್ ಆಕ್ಚುಲಿ ಸಿನಿಮಾದ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ such beautiful films always. Thank you sir. Navneet, he's Bakasura ನಾನು ನೋಡಿಲ್ಲ, ಬಟ್ ಕರ್ವಾ ನಾನು ನೋಡಿದ್ದೀನಿ. He's actually meant to do these kind of genres. So I'm sure ನೀವೊಂಥರ ಹಾರರ್ ಸಿನಿಮಾದಲ್ಲಿ ಸ್ಪೆಷಲಿಸ್ಟ್. ಸೊ ಐ ಆಮ್ ಶ್ಯೂರ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಶರಣ್ ಸರ್, ಮೇಘ್ನಾ ಹೇಳ್ದಂಗೆ ತಿರ್ಗಿ ಹೇಳ್ತೀನಿ ನಾನು, ಯು ಆರ್ ಸೋ 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 ಗುಡ್ ಸರ್. ನಿಮ್ಮಿಂದ ಕಲಿಯುವಂತದ್ದು ತುಂಬಾ ಇದೆ. ಪ್ರತಿಯೊಂದು ವಿಚಾರದಲ್ಲಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕಾದಾಗ ನಾನು ನಿಮ್ಗೆ ಕಾಲ್ ಮಾಡಿದಾಗ ದ ವೇ ಯು ರೆಸಿಪ್ರೋಕೇಟ್, ದಟ್ ಶೋಸ್ ಹೌ ಡೌನ್ ಟು ಅರ್ತ್ ಯು ಆರ್ ಅಂಡ್ ಲಾಟ್ ಟು ಲರ್ನ್ ಫ್ರಮ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Aditi and Rajini, I have not worked much with you guys, but happy to be a part of this. Chikana, ನನ್ನ career almost start ಮಾಡಿದ್ದು ಕನ್ನಡ. ಓಕೆ, ಕನ್ನಡಿಗನೇ ನಾನು. ಸೊ ನಾನು ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಚಿಕಣ ಅವ್ರ ಜೊತೆಗೆ. ಡಬಲ್ ಇಂಜಿನ್ ಅಂತ ನಾವು ಒಂದು ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ ತುಂಬಾ ಖುಷಿ ಆಯ್ತು. ತುಂಬಾ ವರ್ಷಗಳಾದ್ಮೇಲೆ ತಿರ್ಗಾ ನಿಮ್ ಜೊತೆಗೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ತು. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಟೆಕ್ನಿಕಲಿ ಸೌಂಡ್ ಡಿಸೈನರ್ ಆಕ್ಚುಲಿ ರಸೂಲ್ ಸರ್ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು ಸರ್. ಐ ನೋ ಇಟ್ ಈಸ್ ನಾಟ್ ಸೋ ಈಸಿ ಟು ಅಫೋರ್ಡ್. ಅವರು ತುಂಬಾ ಎಕ್ಸ್ಪೆನ್ಸಿವ್ ನಮ್ಮ ಒಂದು ಇದಕ್ಕೆ, ಬಟ್ ಸ್ಟಿಲ್ ಆ ಪ್ಯಾಷನ್ ಇರೋದ್ರಿಂದ ಅವರಿಗೆ ಅಫೋರ್ಡ್ ಮಾಡಿಕೊಂಡು ನಮ್ಮ ಒಂದು ಚಿತ್ರಕ್ಕೆ ಅವರನ್ನ ಸೌಂಡ್ ಡಿಸೈನರ್ ಆಗಿ ಮಾಡಿದ್ರೆ ಐ ಆಮ್ ಆಕ್ಚುಲಿ ಥ್ರಿಲ್ಡ್. 100% ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನನ್ನ ಹಿಂದಿನ 2 ಸಿನಿಮಾಗೂ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನೀವು. ಈ ಸಿನಿಮಾಗೂ ಮಾಧ್ಯಮದವರು ದಯವಿಟ್ಟು ಸಪೋರ್ಟ್ ಕೊಡಿ, ಯಾಕಂದ್ರೆ ಜನರಿಗೆ ಈ ಸಿನಿಮಾನ ತಲುಪಿಸಬೇಕು. ಹಾಗೆ ಜನರು ಇದನ್ನ ಒಂದು ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡುವಂತ ಸಿನಿಮಾ ಥಿಯೇಟರ್ಗೆ ಬಂದು ನೋಡುವಂತದ್ದಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್, ಮಂಜು ಸರ್ ಹಾಗೂ ಬಂದಿರೋ ಎಲ್ಲಾ ಗೆಸ್ಟ್ಗೂ ಥ್ಯಾಂಕ್ ಯು. ಮಂಜು ಸರ್ ನನ್ನ 2ನೇ ಸಿನಿಮಾಯಿಂದ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಈಗ ತಾನೇ ನೀವೆಲ್ಲ ಟೀಸರ್ ನೋಡಿದ್ರಿ, ಎಷ್ಟು ಕ್ಯಾಪ್ಟಿವೇಟಿಂಗ್ ಆಗಿದೆ ಅಂತ. ಅಂಡ್ ಐ ಆಮ್ ಶ್ಯೂರ್ ದಿಸ್ ಮೂವೀಸ್ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರೋ ಜಾನರ್. ನೀವೆಲ್ಲ ಥಿಯೇಟರ್ ಮೂವಿ ನೋಡಿದಾಗ ಸೀಟ್ ತುದಿಲಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾ. ಆಕ್ಚುಲಿ ನಾನು ನವ್ನೀತ್ ಜೊತೆ ತುಂಬಾ ವರ್ಷದಿಂದ ಕೆಲಸ ಮಾಡ್ಬೇಕು ಅಂತ ಅನ್ಕೋತಿದ್ದೆ. ಫೈನಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ಚೂಮಂತರಲ್ಲಿ ಕೆಲಸ ಮಾಡುವಂತ ಆಪರ್ಚುನಿಟಿ ನಿಮಗೆ ಸಿಕ್ತು. ಥ್ಯಾಂಕ್ ಯು ನವ್ನೀತ್ ಅಂಡ್ ತರುಣ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಅಂಡ್ ಆಲ್ಸೋ ಇಂತ ಒಳ್ಳೆ ಸ್ಟಾರ್ ಕಾಸ್ಟ್ ಜೊತೆ ಕೆಲಸ ಮಾಡುವಂತ ಅವಕಾಶ. ನಾನು ಇಲ್ಲಿರೋ ಎಲ್ಲಾರ್ದು ಫ್ಯಾನ್. ಶರಣ್ ಸರ್ ಆಗಿರ್ಬೋದು, ಅದಿತಿ, ಮೇಘನಾ, ಚಿಕ್ಕು. ರೀಸೆಂಟ್ ಆಗಿ ಮರ್ಫಿ ನೋಡಿದೆ, ಅವಾಗ ಪ್ರಭು ಅವ್ರದ್ದು ಫ್ಯಾನ್ ಆದೆ. ಸೊ ಎಲ್ಲರೂ Jan 10 ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಅಂಡ್ ಆಲ್ಸೋ ನಾಟ್ ಟು ಫರ್ಗೆಟ್, ನಮ್ಮ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿ ಬಂದಿದೆ. ಅವಿನಾಶ್ ಸರ್ ಅವ್ರದ್ದು ಜಲಕ್ನ ನೀವೆಲ್ಲ ಥಿಯೇಟರ್ ನೋಡ್ಬೋದು. ಥ್ಯಾಂಕ್ ಯು. ಇವರು ಫ್ರೀಯಾಗಿ ಹಾಲು ಕೊಡ್ತಾರೆ. ಜನ ಮತ್ತು ನಮ್ಮ ಮಾಧ್ಯಮದವರು ಅವ್ರಿಗೆ ಹಾಲನ್ನೇ ತಗೋಬೇಕು ನೀವು. ಯಾಕಂದ್ರೆ ಜನವರಿ 10ನೇ ತಾರೀಕಿಗೆ ಅನ್ನೋದು ಈ ಸಿನಿಮಾದ ಒಂದು ಹಬ್ಬ ಆಗ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದ್ರೆ ತರುಣ್ ಸರ್ ನನಗೆ ಸಿನಿಮಾಗೆ ಎಂಟ್ರಿ ಆದಾಗಿಂದ, ನನ್ನ ಪರಿಚಯ ಆದಾಗಿಂದ ಆ ಸಿನಿಮಾದಲ್ಲಿ ಬೇರೆ ಮ್ಯಾನೇಜರು ಅಂತ ಯಾವತ್ತೂ ಅವರು ಸೆಲೆಕ್ಟ್ ಮಾಡಿದ್ದು ಕಾಣಲಿಲ್ಲ. ಫಸ್ಟ್ ನರಸಿಂಹಣ್ಣ ನೋಡೋಣ. ಅದೇ ರೀತಿ ನಮ್ಮ ನವನೀತ್ ಸರ್
ಈ ಸಿನಿಮಾ ಫ್ರಮ್ ಬಿಗಿನಿಂಗ್ ಇಂದ ಅವ್ರು ಕೊಡ್ತಾ ಇದ್ದಂತ ಒಂದು ಪ್ರೋಗ್ರಾಮ್ ಎಷ್ಟು ಚೊಕ್ಕವಾಗಿರ್ತಿತ್ತು ಅಂತಂದ್ರೆ ಅದು ತುಂಬಾ ನಾವು ಇಷ್ಟಪಟ್ಟು ಅದನ್ನ ವಿಮರ್ಶೆ ಮಾಡಿಕೊಂಡು ಈ ತರ ಮಾಡ್ಬೋದಣ ಅಂದ್ರೆ ಒಂದು ಅಡ್ವೈಸ್ ತಗೊಳ್ತಿದ್ರು. ಯಾಕಂದ್ರೆ ಇತ್ತೀಚೆಗೆ ಬರ್ತಾ ಇರುವಂತ ಕೆಲವು ನಿರ್ದೇಶಕರಿದ್ದಾರೆ, ಒಬ್ಬ ಮ್ಯಾನೇಜರ್ ಮಾತು ನಾವೇನು ಕೇಳಬೇಕು, ನಮ್ಮ ಅನುಭವ ಅದು ಕೌಂಟ್ ಆಗಲ್ಲ. ಅವ್ರದ್ದೇನಿಲ್ಲ ಅವರು ಜೀವನದಲ್ಲಿ ಆಲೋಚನೆ ಮಾಡ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ನಾವು ಸರ್ ನಾನು ಪ್ರತಿಯೊಂದು ಹಣ ಇದು ಮಾಡದೆ ಆಗುತ್ತಾ, ಇದು ಕಡಿಮೆ ಮಾಡ್ಬೋದಾ ಅನ್ನೋದನ್ನ ಒಂದು ಅಡ್ವೈಸ್ ಕೇಳ್ತಾರೆ. ನಮ್ಮ ಅಡ್ವೈಸ್ ಇನ್ನೇನಿಲ್ಲ, ಒಬ್ಬ ನಿರ್ಮಾಪಕ ಬೆಳಿಬೇಕು ಅನ್ನೋದು ಒಂದು ಇದಿರುತ್ತೆ. ಅವ್ರೊಬ್ಬರು ಬೆಳೆದ್ರೆ ಮಾತ್ರ ನಾವೊಂದು 70 ಜನ ಕೆಲಸ ಮಾಡ್ತಿದ್ವಿ ಅಂದ್ರೆ ಅವ್ರ ಮನೆಗಳು ಲೆಕ್ಕ ಹಾಕಿದ್ರೆ ಒಂದು 350-450 ಜನ ಪರ್ ಡೇ ಬದುಕ್ತಾ ಇರ್ತಾರೆ ಅನ್ನೋ ಒಂದು ಉದ್ದೇಶ ನಮ್ದು. ಬಂದಾಗಿನ ನಾನು ನಮ್ಮ ಸುರೇಶ್ ಅವ್ರು ನನಗೆ ಚೆಲುವೆನೇ ನೋಡು ಮೊದಲನೇ ಸಿನಿಮಾ, ಆವಾಗಿಂದ ನಾನು ಎಂಟ್ರಿ ಆದಾಗಿಂದ ನಾನು ಇವತ್ತಿನವರೆಗೂ ಬೆಂಬಲವಾಗಿ ಇದ್ದಾರೆ. ಹಂಗೆ ಮಂಜಣ್ಣ ಕೂಡ ನನಗೆ ಆಶೀರ್ವಾದವಾಗಿ ನನಗೆ ಬೆಂಗಳೂರು, ಯಾಕಂದ್ರೆ ಫಿಲಂ ಚೇಂಬರ್ ಹೋದ್ರೆ ಅವ್ರದ್ದೆಲ್ಲರದು ನನಗೆ ಒಂದು ಗಾಡ್ ಫಾದರ್ಸ್ ಇದ್ದಂಗೆ. ನನಗೆ ಇವತ್ತು ಇಷ್ಟೆಲ್ಲ ಬೆಳಿಬೇಕಂತಂದ್ರೆ ಅವರೆಲ್ಲ ಆಶೀರ್ವಾದನೂ ಇದೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ನನಗೆ ವೆಂಕಟೇಶನ್ ಅಂತೂ ಬಿಗಿನಿಂಗಿಂದಲೂ ನನಗೆ ಅವರು ಬ್ರದರ್ ಅಂತಾನೆ ಹೇಳ್ಬೋದು. ಯಾವತ್ತು ಎಲ್ಲರೂ ಪ್ರಿಯಾರು ಅನ್ಕೋಬಹುದು, ಅವ್ರು ನಾನು ಬ್ರದರ್ ಅಂತಾನೆ ಟ್ರೀಟ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಈ ಸಿನಿಮಾ ಚೆನ್ನಾಗಿ ಆಗ್ಬೇಕು ಅನ್ನೋದೇ ನನ್ನ ಮೊದಲನೇ ಇದು. ಜೊತೆಗೆ ನಾನು ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರೆ ಶರಣ್ ಸರ್ ಅತಿ ಹೆಚ್ಚು ನನ್ನ ಸರ್ವಿಸ್ ಅಲ್ಲಿ ಸಿನಿಮಾಗಳು ನಾನು ಮಾಡಿರೋದಂದ್ರೆ ಮೊದಲನೇ ವ್ಯಕ್ತಿ ಅಂದ್ರೆ ನಮ್ಮ ಶರಣ್ ಸರ್. ಯಾಕಂದ್ರೆ ಅವರು ಮ್ಯಾನೇಜರ್ ಅಂದ್ರೆ ಅವರು ಫಸ್ಟ್ ಆಯ್ಕೆ ನನ್ನೇ ತಗೊಳ್ತಾರೆ ಅನ್ನೋದೊಂದು ಉತ್ಪ್ರೇಕ್ಷೆಗೆ ಹೇಳೋದಲ್ಲ, ಅವ್ರನ್ನ ಹೊಗಳಿಕೆ ಹೇಳೋದಲ್ಲ. ಅದು ಗೊತ್ತಿಲ್ಲ, ನನ್ನ ಅದೃಷ್ಟ ಅನ್ಕೋಬಹುದು ಈ ಚಿತ್ರರಂಗದಲ್ಲಿ. ಅದೊಂದು ಕೆಲವು ನಿರ್ಮಾಪಕರಲ್ಲಿ ನನ್ನ ಹೆಸರು ಒಂದು ಹೃದಯದಲ್ಲಿ ನಾಟಿದೆ ಅಂದ್ರೆ ತಪ್ಪಾಗ್ಲಾರ್ದು ಅದು. ಯಾಕಂದ್ರೆ ಅದನ್ನ ನನ್ನೇ ಅವ್ರು ಅನ್ಸ್ಕೊಂಡಾಗ ಮೊನ್ನೆ ಯಾವ್ದೋ ಒಂದು ಪ್ರಾಜೆಕ್ಟ್ ನಡೀಬೇಕಾದ್ರೂ ಕೂಡ ನರಸಿಂಹ ಅವರು ಫಸ್ಟ್ ಕೇಳಿ ಅನ್ನೋ ಒಂದು ಶರಣ್ ಸರ್ ಹೇಳಿದ್ರು ಅನ್ನೋದೊಂದು ಇದು ಬಂತು ನನಗೆ. ಅದು ತುಂಬಾ ಥ್ಯಾಂಕ್ ಯು. ಒಂದು 10-12 ಸಿನಿಮಾ ಮಾಡಿದೀನಿ ಶರಣ್ ಸರ್ದು. ಅದು ತುಂಬಾನೇ ನನಗೆ ಹೆಮ್ಮೆ ಪಡಲಾದಂತ ವಿಚಾರ. ಜೊತೆಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಮತ್ತೆ ಅತಿಥಿ ಮೇಡಮ್ ಇರ್ಬೋದು, ಮೇಘ್ನಾ ಮೇಡಮ್, ಚಿಕ್ಕಣ್ಣ, ಎಲ್ಲರ ಆತ್ಮೀಯರೇ. ನನಗೆ ಯಾರು ಹೊಸಬ್ರಲ್ಲ, ಆತ್ಮೀಯರಿಂದ ಇದೊಂದು ಮನೆ ಕುಟುಂಬ ಜರ್ನಿ ತರ. ಆ ಸೀನ್ಗಳು ನೀವು ನೋಡಿರ್ಬೋದು. ಬಟ್ ಅದೊಂದು ರೀತಿ ಒಂದು ಟ್ರಿಪ್ ತರ ಹೋಗಿದ್ದೀವಿ, ಶೇರ್ ಹೋಟರ್ಸ್ ಅಂತ ಹೇಳ್ಬೋದು. ಒಂದು ಜರ್ನಿ, ಒಂದು ಟ್ರಿಪ್ ಹೋದಂಗೆ ಆಗ್ತಿದೆ ಆಕ್ಚುಲಿ. ಅನಂತ್ ಸರ್ ಅಂತ ಇವತ್ತು ಕ್ಯಾಮ್ರಾಮನ್ ಸರ್ ಬಂದಿಲ್ಲ. ಅವ್ರು ಲೈಟ್ ಆ ಲೈಟ್ ಬೇಕು, ಈ ಲೈಟ್ ಬೇಕು, ಈ ಲೈಟ್ ಬೇಕು ಅಂತ ಸ್ಪೆಷಲ್ ನಮ್ಗೆ ಕೇಳ್ತಿರ್ಲಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವು ಲೈಟ್ಗಳು ಸಿಗ್ತಾ ಇರಲಿಲ್ಲ. ಅವ್ರು ಯಾವ್ಯಾವ್ದು ಲೈಟ್ ಯಾವ ಹೆಸರುಗಳು ನಾನು ಪ್ರತಿ ಸರ್ತಿನೂ ಡಿಸ್ಕಷನ್ ಮಾಡ್ತಿದ್ದೆ. ಸರ್ ಇದು ಯಾವ್ದು ಸ್ಪೆಷಲ್ ಲೈಟ್ ಸರ್ ನನ್ಗೆ ಗೊತ್ತಾಗ್ತಾ ಇಲ್ಲ ನಾನು ತರಿಸ್ತೀನಿ ಬಿಡಿ. ಅವ್ರು ತರಿಸ್ತಿದ್ರು, ಎಲ್ಲಿ ಬೆಂಗಳೂರಲ್ಲೇ ತರಿಸ್ತಿದ್ರು, ನಾನೆಲ್ಲ ಬಾಂಬೆ ತರಿಸ್ಬೇಕು ಅನ್ಕೊಡ್ತಿದ್ದೆ. ಅಂದ್ರೆ ಅವ್ರು ಮೊದಲೇ ಸರ್ಚ್ ಮಾಡಿ ನನಗೆ ಕ್ಲೂ ಕೊಡ್ತಾ ಇದ್ರು. ಅದು ಗ್ರ್ಯಾಂಡ್ನೆಸ್ ಇಲ್ಲಿ ಕಾಣ್ತಾ ಇದೆ. ಅದು ನಿಜವಾಗ್ಲೂ ಸಂತೋಷ ಪಡೋದು. ಈ ಟೈಮಲ್ಲಿ ಅವ್ರು ಇರಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ಸಪೋರ್ಟ್ ಇವಾಗ ಇವತ್ತು ಸುರೇಶ್ ಮಂಜಣ್ಣ ಇಬ್ಬರು ಮಾತಾಡಿದ್ ಬಹಳ ಖುಷಿ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ತರುಣ್ ಶಿವಪ್ಪ ಅಂತೂ ಅದ್ ಮುಂಚೆ ಮಾಡಿದಂತ ಸಿನಿಮಾ ಯಾವುದಕ್ಕೂ ಏನಿಲ್ಲ, ಸಿನಿಮಾಗೆ ಏನು ಬೇಕು ಅದನ್ನ ಡೈರೆಕ್ಟರ್ಗೆ ಯಾವತ್ತೂ ಕಡಿಮೆ ಮಾಡಿಲ್ಲ. ಅದರಲ್ಲೂ ಈ ಸಿನಿಮಾ ನಿಜವಾಗ್ಲೂ ಅವ್ರು ಹೇಳಿದಂಗೆ ಬಹಳ ಧೈರ್ಯ, ಅಂದ್ರೆ ಶಕ್ತಿ ಮೀರಿ ಅವರು ಆಲ್ರೆಡಿ ಹೇಳ್ತಿದ್ರು ಸಾಕಷ್ಟು. ಸುರೇಶ್ ಅಣ್ಣ ಹೇಳಿದ್ರು ಸೋಲು ನೋಡಿದಾನೆ, ಗೆಲುವು ನೋಡಿದಾನೆ. ಆದ್ರೆ ಸೋತ್ರು ಒಂದ್ ಸಬ್ಜೆಕ್ಟ್ ಅಂತ ತಗೊಂಡ್ರೆ ಅದಕ್ಕೆ ಏನ್ ಬಜೆಟ್ ಬೇಕೋ ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಮಾಡಿರೋದಕ್ಕೆ ಇದು ಒಂದೇ ಸಾಕ್ಷಿ. ನಮ್ನೆಲ್ಲ ತಮಾಷೆ ಎಲ್ಲ ಉತ್ತರಾಖಂಡ್ ಅಲ್ಲೆಲ್ಲ ಪರ್ಮಿಷನ್ ತಗೊಂಡು ಮಾಡೋದೇ ಬಹಳ ಕಷ್ಟ. ಅಲ್ಲೆಲ್ಲ ನಾವೆಲ್ಲ 20 ದಿನ ಕೆಲಸ ಮಾಡಿದೀವಿ. ಬಹಳ ಚೆನ್ನಾಗಿ ನಮ್ಮ ನಿರ್ದೇಶಕರು ನವನೀತ್ ಅವರು ಬಹಳ ಆತ್ಮೀಯರು. ಅವರು ಅಷ್ಟೇ ಬಹಳ ಈಸಿಯಾಗಿ ಕೆಲಸ ತಗೊಂಡ್ರೆ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅದ್ರ ತಕ್ಕಂತೆ ಇದ್ರು. ತರುಣ್ ಶಿವಪ್ಪನ್ ಒಳ್ಳೆ ಬೆನ್ನೆಲ್ ಬಂದು ಅವರು ಮೇನ್ ಡೈರೆಕ್ಟರ್, ಅವ್ರಿಗೆ ಸಪೋರ್ಟ್ ಆಗಿದೆ. ಅಂದ್ರೆ ಆಕ್ಟರ್ಸ್ ನಮ್ಮ ಅದಿತಿ ಅವರಿರ್ಬೋದು, ನಮ್ಮ ರಜನಿ ಅವರಿರ್ಬೋದು, ನಮ್ಮ ಮೇಘನಾ ಅವರಿರ್ಬೋದು. ಪ್ರಭು ಅಂತೂ ನಾನು ಆಲ್ರೆಡಿ ಅವರ ಪರ್ಫಾರ್ಮೆನ್ಸ್ ಬಹಳ ಜಾಸ್ತಿ ಒಡನಾಟ ಪರ್ಫಾರ್ಮೆನ್ಸ್ ಇದೆ ಅವ್ರ ಜೊತೆಗೆ. ಸೊ ನಮ್ಮ ಚಿಕ್ಕಣ್ಣ ಜೊತೆ ಈ ಸಿನಿಮಾ ಸಿಕ್ಕಿಲ್ಲ ನನಗೆ. ಇನ್ನ ಇಲ್ಲಿ ನಮ್ಮ ಲೆಜೆಂಡ್ರಿ ನಮ್ಮ ಶರಣ್ ಬಗ್ಗೆ ಮಾತಾಡಂಗೇ ಇಲ್ಲ. ಯಾಕಂದ್ರೆ ಕಾಮಿಡಿ ಏನೇನು ಶರಣ್ ಜರ್ನಿ ನೋಡಿದ್ರೆ ನಿಜವಾಗ್ಲೂ ಮೈ ನಡಕ ಆಗುತ್ತೆ. ಅಂತ ಇದನ್ನೆಲ್ಲ ನೋಡ್ಕೊಂಡು ಎಲ್ಲಾ ತರನು ಮಾಡಿ ಪ್ರತಿಯೊಂದು ಬೇರೆ ಕಾಮಿಡಿ ಆಕ್ಟರ್ಸ್ ಅಂದ್ರೆ ಕೆಲವು ಹೀರೋಸ್ ಎಲ್ಲ ಒಂದ್ ಜಾನಲ್ಲಿ ಹೆಸರಾಗ್ತಿದ್ರೆ ಅದೇ ಮಾಡ್ಕೊಂಡ್ ಬರ್ತಾರೆ. ಅಂತರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಧೈರ್ಯ ಮಾಡ್ತಾ ಇರೋದು ಅಂದ್ರೆ ನಮ್ಮ ಶರಣ್. ನಿಜವಾಗ್ಲೂ ಈ ಸಿನಿಮಾನಂತೂ ನಿಜ ನೋಡ್ರೆ ಗೊತ್ತಾಗುತ್ತೆ ಅವ್ರ ತಾಕತ್. ಆಲ್ರೆಡಿ ನಾವು ಗುರು ಶಿಷ್ಯರು ನೋಡಿದ್ವಿ. ಇದರಲ್ಲೂ ಖಂಡಿತ ಇದಾಗತ್ತೆ. ಎಂಟೈರ್ ಈ ಸಿನಿಮಾಗೆ ನಿಜವಾಗ್ಲೂ ನಿಮ್ಗಳ ಸಪೋರ್ಟು ಖಂಡಿತವಾಗ್ಲೂ ಬೇಕು. ಯಾಕಂದ್ರೆ ಏನೇ ಕಷ್ಟಪಟ್ಟು ಏನೇ ಮಾಡಿದ್ರು, ಏನೇ ಖರ್ಚು ಮಾಡಿದ್ರು, ಫೈನಲಿ
ಥಿಯೇಟರ್ಗೆ ಮೊದಲನೇ ದಿನ ಜನನ ಕರೆಸೋದು ಅದು ನಿಮ್ಮ ಕೈಲಿದೆ. ನೀವು ಅದನ್ನ ಎಷ್ಟು ಪರವಾಗಿ ನೀವು ಪ್ರಮೋಟ್ ಮಾಡ್ತೀರೋ ಅದ್ರ ಮೇಲಿದೆ. ದಯವಿಟ್ಟು ಇದನ್ನ ಗೆಲ್ಸಿ. ಗೆಲ್ತಿಗೆ ಸಿನಿಮಾ ಚೆನ್ನಾಗಿದೆ, ಅದನ್ನ ರೀಚ್ ಮಾಡಿಸಿ ದಯವಿಟ್ಟು. ಥ್ಯಾಂಕ್ ಯು. ಇಲ್ಲ ಅದೇ ನೀವು ಮಾಡಿ ಅಂತ ಪುಷ್ ಕೊಡದೇ ಇದ್ದಿದ್ರೆ ಬಹುಶಃ ನಾನು ನನ್ನ ಕೆರಿಯರ್ ಅಲ್ಲಿ ಒಂದು ಒಳ್ಳೆ ಪಾತ್ರನ ಮಿಸ್ ಮಾಡ್ಕೊಂತಿದ್ದೆ. ನವನಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ. ಬಿಕಾಸ್ ಈ ಪಾತ್ರ ಬಹುಶಃ ಅಂದ್ರೆ ಇನ್ನೂ ಅಷ್ಟು ಕರೆಕ್ಟ್ ಆಗಿ ಯಾವ ಪಾತ್ರಗಳ ಬಗ್ಗೆ ಗೊತ್ತಾಗಿರೋದಿಲ್ಲ. ಬಟ್ ಸಿನಿಮಾ ನೋಡಿದಾಗ ಅಂದ್ರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಕೈಲಿ ಈ ಪಾತ್ರನ ಮಾಡಿಸಿದ್ದಾರೆ. ಅದರಲ್ಲೂ ಸಿನಿಮಾ ಯಾವಾಗ್ಲೂ ಏನಂದ್ರೆ ನಾವು ಸಿನಿಮಾ ನೋಡಬೇಕಾದ್ರೆ ಫೈನಲ್ ಅಂದ್ರೆ ಎಂಡಿಂಗ್ ಅಲ್ಲಿ ಏನು ನಾವು ನೋಡ್ತೀವೋ ಅದು ನಮಗೆ ತುಂಬಾ ನೆನಪಿರುತ್ತೆ. ಸೊ ಅದರ ತುಂಬಾ ವಾವ್ ಫ್ಯಾಕ್ಟರ್ ಇರುವಂತಹ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಿಂದ ನನಗೆ ತುಂಬಾ ಮುಖ್ಯವಾದದ್ದು ಕೆರಿಯರ್ ನ ಬಿಟ್ಟು ಪರ್ಸನಲ್ ಆಗಿ ಏನ್ ಸಿಕ್ತು ಅಂದ್ರೆ ನನಗೆ ನಾನು ಅದೇ ತಮಾಷೆ ಮಾಡ್ತಿದ್ದೆ, 2 ಮುತ್ತಿಗಳು ಸಿಕ್ಕಿದಾವೆ ನನಗೆ ಅಂತ. ಒಂದು ಶರಣ್ ಸರ್, ಒಂದು ಚಿಕ್ಕು. ನಂಗೆ ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಲಾವಿದರೊಟ್ಟಿಗೆ ಫ್ರೆಂಡ್ಶಿಪ್ ಇಲ್ಲ. ಬಟ್ ಐ ಥಿಂಕ್ ಇವರಿಬ್ರು ನಂಗೆ ಒಂಥರ ಅಂಟ ಮಸ್ತ್ ಆಗೋಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಜನ ಸುಮ್ಮನೆ ನಮ್ ಸಿನಿಮಾ ಅಂತ ಅಷ್ಟೇ ನಾವು ಜಾಸ್ತಿ ಹೊಗಳೋದಿರುತ್ತೆ. ಬಟ್ ಟ್ರಸ್ಟ್ ಮೀ, ಈ ಸಿನಿಮಾದ ಕ್ವಾಲಿಟಿ ಐ ಸ್ವೇರ್ ಆನ್ ಗಾಡ್ ಬೇರೆ ಲೆವೆಲ್ ಅಲ್ಲೇ ಇದೆ. ಅನೂಪ್ ಸರ್, ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಿಮ್ಮನ್ನ ನೆನೆಸ್ಕೋತಾ ಇದ್ದೀನಿ. ಅನೂಪ್ ಸರ್ ಹ್ಯಾಸ್ ಡನ್ ಅಮೇಸಿಂಗ್ ಜಾಬ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅವಿನಾಶ್ ಸರ್, ನಿಮ್ಮ ಮ್ಯೂಸಿಕ್ ಈ ಸಿನಿಮಾಗೆ ಜೀವನೇ ತಂದ್ಕೊಟ್ಟಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ನಾವ್ ಏನೇ ಆಕ್ಟಿಂಗ್ ಮಾಡ್ಬೋದು, ನಾವ್ ಏನೇ ಚೀರಾಡ್ಬೋದು, ಬಟ್ ಆ ಒಂದು ವಾವ್ ಫ್ಯಾಕ್ಟರ್ ಮ್ಯೂಸಿಕ್ ಇಲ್ಲದೆ ಅದು ವರ್ಕೌಟೇ ಆಗಲ್ಲ. ಸೊ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಇನ್ನು ನನ್ನ ಪಾತ್ರ ಜಾಸ್ತಿ ಶರಣ್ ಸರ್ ಮತ್ತೆ ಚಿಕ್ಕು ಅಂಡ್ ಕಿರಣ್ ಅವರೊಟ್ಟಿಗೆ ಇತ್ತು. 2 ಗಟ್ಟಿಗಳ ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಅದೆಷ್ಟು ತೊಂದ್ರೆ, ಅದೆಷ್ಟು ಒಳಗಡೆ ಇನ್ಫೀರಿಯರ್ ಅನ್ನೋದಕ್ಕಿಂತ ಯಾವಾಗ್ಲೂ ಕಪಕ ಅಂತಿರ್ತಾ ಇತ್ತು. ಚೆನ್ನಾಗ್ ಮಾಡ್ಬಿಟ್ರಲ್ಲಪ್ಪ, ನಂದು ಏನಪ್ಪ ನನ್ನ ಡೈಲಾಗ್ ಹಿಂಗಪ್ಪ ಅಂತ ಮನ್ಸಲ್ಲಿ ಹಂಗೆ ಮಾತಾಡ್ಕೊಳ್ಳೋದು. ನಾನು ಹಂಗೆ ಆಯ್ತಾ, ಎಷ್ಟು ಚೆನ್ನಾಗ್ ಮಾಡ್ಬಿಟ್ರು, ಹೆಂಗಪ್ಪ ಮಾಡಿದ್ರು. ಮಗು ಇರೋದು ಅಯ್ಯೋ ಎಷ್ಟು ಚೆನ್ನಾಗ್ ಮಾಡ್ತಿದಾರೆ, ನಾನು ಏನು ಮಾಡಕ್ ಆಗ್ತಿಲ್ವಲ್ಲ. ಆಮೇಲೆ ಒಂದೊಂದೇ ಟೇಕಿಗೆ ತಗೊಂಡ್ಬಿಡೋರು, ಅಪ್ಪ ಒಂದೇ ಟೇಕಿಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ, ಎಲ್ಲಿ ಮಿಸ್ ಹೊಡಿಬಾರ್ದಲ್ಲ ಅಂತ. ಅಷ್ಟು ನನಗೆ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್, ಆನೆಸ್ಟ್ಲಿ. ತುಂಬಾ ಅದ್ರಲ್ಲಿ ಏನ್ ಗೊತ್ತಾ, ಇಬ್ರು ಆರಾಮಾಗಿ ಮಾತಾಡ್ತಿರ್ತಾರೆ, ಕ್ಯಾಮ್ರಾ ಆನ್ ಅಂದ್ರೆ ಸಡನ್ ಪಾತ್ರ ಫುಲ್ ವಿತ್ ಡೈಲಾಗು, ಗುರು ಹೆಂಗೆ ಅಂತ. ಬ್ಯೂಟಿಫುಲ್. ನಾನ್ ತುಂಬಾ ಕಲಿತೆ. ಅಂಡ್ ಶರಣ್ ಸರ್, ಐ ಆಲ್ವೇಸ್ ಸೇ ಯು ಆರ್ ಅನ್ ಅಮೇಸಿಂಗ್ ಸೋಲ್. ಐ ಥಿಂಕ್ ಏನು ಇಲ್ದೇನೋ ಎಲ್ಲ ಮಾಡಬಹುದು, ಯಾವ ಮಟ್ಟಕ್ಕಾದ್ರೂ ಸಾಧಿಸಬಹುದು. ಎಲ್ಲ ಸಾಧಿಸಿದ ಮೇಲೂ ಗ್ರೌಂಡೆಡ್ ಆಗಿ ಇರಬಹುದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಬೇಗ ನಾವು ನಿಮ್ಗಳೊಟ್ಟಿಗೆ ಆಕ್ಚುಲಿ ರಜನಿ ಅಂಡ್ ಪ್ರಭು ನಿಮ್ಗೆ ಯಾರೊಟ್ಟಿಗೆ ಕರೆಕ್ಟಾಗಿ ಕೆಲಸ ಮಾಡಕ್ ಆಗಿಲ್ಲ, ಸೀನ್ಗಳು ಜಾಸ್ತಿ ಇರಲಿಲ್ಲ. ಬಟ್ ಸ್ಟಿಲ್ ಹೋಪ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ. ಇನ್ನು ಪಾರ್ಟ್ 2 ಅಲ್ಲಿ ಇನ್ನು ಎಲ್ಲರೂ ನಾನು ಇಷ್ಟು ಖುಷಿಯಾಗಿ ಲವಲವಿಕೆಯಿಂದ ಮಾತಾಡ್ತಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ. ಅಂಡ್ ತರುಣ್ ಸರ್ ಯಾವಾಗ್ಲೂ ಅವ್ರು ಹೇಳ್ತಾ ಇದ್ರು, ನಗ್ನಗ್ತಾನೆ ಮಾತಾಡ್ತಾರೆ, ನಗ್ನಗ್ತಾನೆ ಇರ್ತಾರೆ ಅಂತ. ಸೊ ಐ ಪರ್ಸನಲಿ ವಿಶ್ ಯು ಸರ್, ಈ ಸಿನಿಮಾ ನಾವೆಲ್ಲರೂ ಇನ್ನು ಹೆಚ್ಚೆಚ್ಚು ನಗೋ ಹಾಗಾಗ್ಲಿ. ಅಂಡ್ 2025 ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗ್ಲಿ. ಅಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರು ಆಗ್ಲಿ. ಅಂಡ್ ನನ್ನ ಮಗಳು ಬಂದ್ಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದು. ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ. ಅಂಡ್ ನನ್ನ ಮಗಳು ಬಂದ್ರೆ ನನ್ನ ಮಗಳಿಗೆ ನನ್ನನ್ನ ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನ ಮಗಳು ನೋಡ್ತಾಳೆ ಅನ್ನೋದು ನನ್ ಪರ್ಸನಲಿ ಎಮೋಷನಲಿ ನನಗೆ ತುಂಬಾ ಹತ್ರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಟೀಮ್ ಚು ಅಂತ. ಎಲ್ಲರೂ ಹೇಳ್ತಾ ಇದ್ರು ನವನೀತ್ ಸರ್ ಜೊತೆ ನಾನೊಂದು ಸರಿ ಕೆಲಸ ಮಾಡ್ಬೇಕು. ಐ ವಾಸ್ ವೆರಿ ಫಾರ್ಚುನೇಟ್. ಐ ಥಿಂಕ್ ಫಸ್ಟ್ ಪ್ರಾಜೆಕ್ಟ್ ಇಂದಾನೆ ಅವ್ರ ಜೊತೆ ಮಾಡಿದೀನಿ. ಸೊ ಈ ಫೈಟ್ ನಾ ಸ್ಕಿಪ್ ಮಾಡ್ಬಿಟ್ಟಿದ್ದೀನಿ. ಸೊ ಒಂದು ಎರಡನೇದು ಐ ಥಿಂಕ್ ಈ ಸಿನಿಮಾ ನನಗೆ ಯಾವಾಗ ಫುಟೇಜಸ್ ಬರೋಕೆ ಸ್ಟಾರ್ಟ್ ಆಯ್ತಲ್ವ, ಐ ಥಿಂಕ್ ದಟ್ಸ್ ವೆನ್ ಐ ರಿಯಲೈಸ್
ನಾನು ಪರ್ಫಾರ್ಮ್ ಮಾಡ್ಬೋದು ಇದರಲ್ಲಿ ಅಂತ. ಸೊ ದ್ಯಾಟ್ ವಾಸ್ ವೆರಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಅಂಡ್ ಎವ್ರಿಥಿಂಗ್ ದಟ್ ವಿ ಡೂ ವಿ ನೀಡ್ ಟು ಹ್ಯಾವ್ ಅನ್ ಇನ್ಸ್ಪಿರೇಷನ್. ಒಂದು ಇನ್ಸ್ಪಿರೇಷನ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಎಲ್ಲರದು ಪರ್ಫಾರ್ಮೆನ್ಸಸ್ ಟಾಪ್ ನಾಚ್. ಶರಣ್ ಸರ್ ಒಂದು ಮಾತಾಡಬೇಡಿ, ಅಮೇಝಿಂಗ್ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸಿನಿಮಾ ಅವ್ರು ಬಹಳ ಡಿಫರೆಂಟ್ ಆಗಿ ಕಾಣಿಸ್ಕೊಂತಾರೆ ಅಂತ ನನ್ನ ಫೀಲಿಂಗು. ಮತ್ತೆ ಎಲ್ಲರೂ, ರಜನಿ ಆಗ್ಬೋದು, ಅದಿತಿ ಮೇಡಮ್ ಆಗ್ಬೋದು, ಮೇಘ್ನಾಜಿ ಆಗ್ಬೋದು, ಪ್ರಭು ಅವ್ರು ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಫಿಂಟಾಸ್ಟಿಕ್ ಫಿನಾಮಿನಲ್ ಪರ್ಫಾರ್ಮೆನ್ಸ್. ಸೊ ಇದರಲ್ಲಿ ನಾನು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ದೆನ್ ಐ ಕಾಂಟ್ ಗೆಟ್ ಸಚ್ ಅ ಬಿಗ್ ಸ್ಟೇಜ್ ಟು ಪರ್ಫಾರ್ಮ್ ಮೈ ಸೆಲ್ಫ್. ಮತ್ತೆ ತರುಣ್ ಸರ್ ಹೇಳ್ತಾ ಇದ್ರು, ರಸೂಲ್ ಪುಕಟಿ ಸರ್ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನಾನು ಶೇರ್ ಮಾಡ್ತೀನಿ. ಒಂದು ಮೊಮೆಂಟ್, ನಾವು ಚೆನ್ನೈಯಿಂದ ವಾಪಸ್ ಬರ್ತಾ ಇದ್ವಿ. ವಿ ವಾಂಟೆಡ್ ಟು ಫ್ರೀ ಸಂಬಡಿ, ಯಾರೋ ಒಬ್ರು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ವಾಪಸ್ ಬರ್ತಾ ನಾನು ಇನ್ನೂ ಯಾರು ಸರ್ ಬೆಸ್ಟ್ ಯಾರು ಅವ್ರದ್ದು ವರ್ಕೆ ನಮಗೆ ಅಷ್ಟು ಇನ್ಸ್ಪೈರ್ ಮಾಡ್ಬಿಟ್ಟಿತ್ತು. ಸರ್ ನಮ್ಮ ಸಿನಿಮಾ ಚೆನ್ನಾಗೈತಿ ನಾವು ತಗೊಂಡ್ರೆ ಅಂತ, ಲೆಟ್ಸ್ ನಾಟ್ ಟೇಕ್ ದಟ್ ನೇಮ್. ಬಟ್ ನಾವು ವಾಪಸ್ ಬರ್ತಾ ಇವ್ರಿಗಿನ ಬೆಸ್ಟ್ ಸರ್, ನಾವಿನ್ನ ರಸೂಲ್ ಪುಕಟಿ ಹೋಗಿದ್ರೆ ಸಖತ್ತಾಗೋದು ಸರ್ ಅಂತ ಹೇಳಿದ್ರೆ, ಮತ್ತೆ ಫೋನ್ ಮಾಡಿ ಸರ್ ಅಂದ್ಬಿಟ್ಟು ತರುಣ್ ಸರ್. ನಾನು ಸರ್ ಬೇಡ ಬಿಡಿ, ಇವ್ರು ಚೆನ್ನಾಗಿ ಮಾಡ್ತಾರೆ. ಇಲ್ಲ ಏನು ಇಲ್ಲ ಸರ್, ಅವರು ಆಸ್ಕರ್ ಅವಾರ್ಡ್ ವಿನ್ ಆಗಿದ್ದಾರೆ, ವಿ ಡೋಂಟ್ ನೋ ವಾಟ್. ಸರ್ ಕೇಳೋಣ ನೋಡೋಣ ಏನಾಗುತ್ತೆ ಅಂತ. ನಾನು ಹೋಗ್ಲಿ ಇದೊಂದು ರೀಸನ್ ಇರುತ್ತೆ, ನಾನು ಅಟ್ಲೀಸ್ಟ್ ಮಾತಾಡ್ಬೋದಲ್ಲ ಅಂತ ನಂದು ಒಂದು ಸ್ವಾರ್ಥ, ನಾನು ಇದನ್ನ ಬಳಸ್ಕೋಬಹುದು ಅಂತ ಹೇಳಿ ಐ ಜಸ್ಟ್ ಕಾಲ್ಡ್ ಹಿಮ್. ಹಿ ಸೆಡ್ ಕ್ಯಾನ್ ಯು ಸೆಂಡ್ ಮಿ ದ ಫುಟೇಜಸ್ ಆರ್ ರೀಲ್ಸ್. ನಾನು ನೋಡಿದ ಸರ್ ಒಂದು ಶೋ ರೀಲ್ ಮೇಲೆ ಕೆಲಸ ಮಾಡಿದ್ವಿ ಫಸ್ಟ್ ಶೆಡ್ಯೂಲ್ ಆದ್ಮೇಲೆ. ಸೊ ಅದನ್ನೆಲ್ಲ ನಾನು ಲಿಂಕ್ ಕಳಿಸಿದ್ಮೇಲೆ ಯು ವಿಲ್ ನಾಟ್ ಬಿಲೀವ್, ವಿತ್ ಇನ್ ಲೈಕ್ ನೋಡಿ ಇಮಿಡಿಯೇಟ್ ಆಗಿ ಅವರು 5 minutes ಅಲ್ಲಿ ಕಾಲ್ ಮಾಡಿ, ಅವಿನಾಶ್ ನೀವು ಶೋರಿಗೆ ಕಳಿಸಿದೀರಾ, ಓಕೆ ಅವ್ರು 10 minutes or 12 minutes ಇತ್ತು, ಇಡೀ ಸಿನಿಮಾ ಈ ತರನೇ ಇದೆಯಾ, ಕ್ಯಾನ್ ಯು ಪ್ರಾಮಿಸ್ ಮಿ ದಟ್ ಅಂತ ಕೇಳಿದ್ರು. ನಾನು ಖಂಡಿತ ಸರ್ ಅಂತ ಹೇಳಿದೆ. ಇಟ್ ಈಸ್ ಅಮೇಸಿಂಗ್ ವಾಟ್ ಯು ಗೈಸ್ ಹ್ಯಾವ್ ಡನ್, ಇಸ್ ಅಮೇಸಿಂಗ್ ವರ್ಕ್. ಐ ವುಡ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ನನ್ನ ಮ್ಯಾನೇಜರ್ನ ಮಾತಾಡಿ ಅಂತೆಲ್ಲ ಹೇಳಿದ್ರು. ಅಲ್ಲಿಂದ ರೆಮ್ಯುನರೇಷನ್ ಆಯ್ತು. ಫಾರ್ಚುನೇಟ್ಲಿ ವಿ ಕುಡಂಟ್ ಮ್ಯಾಚ್ ಹಿಸ್ ನಂಬರ್, ಬಟ್ ಐ ಸೆಡ್ ಸರ್ ಇಷ್ಟು ಆಗಲ್ಲ, ಇದು ನಂಬರ್ ಇದೆ ಇದ್ರಲ್ಲಿ ಆದ್ರೆ ಐ ಆಮ್ ಸಾರಿ ಇಫ್ ಇಟ್ ಇಸ್ ವೆರಿ ಸ್ಮಾಲ್. ಅಂಡ್ ಮತ್ತೆ ನನ್ನ ಒಂಥರ ಬೇಜಾರು ಮಾಡ್ಕೊಂತಾರೆ ಅನ್ನೋದು ಭಯ ಇತ್ತು. ಬಟ್ ಅವ್ರು ಇಲ್ಲ, ಅವರು ಹೋಲಾಟಲ್ಲಿ ಇಲ್ಲ, ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ, ಐ ಡೂ ಇಟ್ ಅಂತ ಹೇಳಿದ್ರು. ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಗ್ರೇಟ್ ಟೆಕ್ನಿಷಿಯನ್ ವಿತ್ ಅಸ್, ಸಚ್ ಎ ಗ್ರೇಟ್ ಆರ್ಟಿಸ್ಟ್. ಇವಾಗ ಫಾಲಿನ ಅಷ್ಟು, ಫಾಲಿ ಇಸ್ ಜಸ್ಟ್ ಎ ಪಾರ್ಟ್ ಆಫ್ ಮೂವಿ ಅಂತ ನೋಡ್ತಾರೆ, ಬಟ್ ಫಾಲಿ ಇಸ್ ಅ ವೆರಿ ಡಿಫರೆಂಟ್ ಸಬ್ಜೆಕ್ಟ್. ಸೌಂಡ್ ಡಿಸೈನ್ ಇಸ್ ಅ ವೆರಿ ಡಿಫರೆಂಟ್ ಸಬ್ಜೆಕ್ಟ್. ಸೊ ನನ್ನ ಜೊತೆ ನನ್ನ ಮಿಕ್ಸ್ ಇಂಜಿನಿಯರ್ ಇರ್ತಾನೆ ಆಶ್, ನಾನು ಅವ್ನ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೇನೆ, ನನ್ನ ಅಸಿಸ್ಟ್ ಮಾಡ್ತಾನೆ ಜೊತೆ ಅವ್ರನ್ನ ಜೊತೆ. ಬಟ್ ತಿಳ್ಕೊಳ್ಳೋದು ಎಷ್ಟು ಇರುತ್ತಂದ್ರೆ ಫಾಲಿ ಇಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಸೊ ಅಂತವ್ರು ಒಂದು ಒಳ್ಳೆ ಟೆಕ್ನಿಷಿಯನ್ ನಮ್ಮ ಸಿನಿಮಾದಲ್ಲಿ ಇದ್ದಾರೆ. ಈ ಸಿನಿಮಾ ಸೂಪರ್ ನೇಲ್ ಬೈಟಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ ಸಾನಿಕಲಿ. ಮತ್ತೆ ಈವನ್ ದ ಸ್ಟೋರಿ ಇಸ್ ಕ್ಯಾರಿಡ್ ಔಟ್ ಸೋ ಎಕ್ಸಲೆಂಟ್. ಸೊ ಐ ಆಮ್ ವೆರಿ ಹೋಪ್ಫುಲ್ ಅಬೌಟ್ ದ ಮೂವಿ. Thank you so much. ಮತ್ತೆ I hope you all like the sound in the teaser and as well as the teaser. Thank you so much. Thank you so much. Thank you sir. Thank you. ಫೈನಾನ್ಸರ್ ಅಂತ ಲಾಸ್ಟ್ ಅಲ್ಲಿ ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಮಂಜಾಣ 7 ಪಿಕ್ಚರ್ ಫೈನಾನ್ಸ್ ಕೊಟ್ಟಿದ್ದೀನಿ ಅಂತ. 7ರಲ್ಲಿ ಎಷ್ಟು ಬಂತೋ ಎಷ್ಟು ಆಯ್ತೋ ನನಗಂತೂ ಗೊತ್ತಿಲ್ಲ. ಆಮೇಲೆ ಈ ಚೂಮ್ ಅಂತಲೂ ರಿಲೀಸ್ ಆಗ್ಬೇಕಾದ್ರೆ ನಿರಂಜನ್ ಮನ್ಸ್ಪಾಲನೆ ರಿಲೀಸ್ ಆಗಲ್ಲ 100%. ಯಾಕಂದ್ರೆ ತುಂಬಾ ದುಡ್ಡು ಬರಬೇಕು. ಅದರಲ್ಲಿ ನಾವು ಸಾಕಾಗಷ್ಟು ಕಮ್ಮಿ ಮಾಡ್ಕೊಟ್ಟಿದೀವಿ. ಎಷ್ಟು ಕಮ್ಮಿ ಮಾಡಿದೀವಿ ಅಂತ ಪಬ್ಲಿಕ್ ಆಗಿ ಹೇಳಕ್ಕಾಗಲ್ಲ. ಅದು ಕಮ್ಮಿ ಮಾಡ್ಕೊಟ್ಟಿದೀವಿ. ಪಿಕ್ಚರ್ ಒಳ್ಳೇದಾಗ್ಲಿ, ರಿಲೀಸ್ಗಂತೂ ನಾವು ಖಂಡಿತ ಸಹಾಯ ಮಾಡ್ತೀವಿ. ಇಷ್ಟು ಮಾತ್ರ ಹೇಳಕ್ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಚುಮ್ ಅಂತ ಮಂಜಣ್ಣ ಆಗ್ಲೇ ಹೇಳಿದ್ರು, ನವನೀತ್ ಅವರು ಕರ್ವ 1 ಕೋಟಿ ಮಾಡಿದ್ರು, ಇದಕ್ಕೆ ಅರ್ಥ ಮಾಡ್ಬಿಟ್ಟಾರೆ ಅಂತ. ಅದಕ್ಕೆ ಜನವರಿ 10ಕ್ಕೆ ರಿಲೀಸ್ ಮಾಡ್ತಿದೀವಿ. ಸೊ ಹಂಗಾಗಿ ಅದ್ರ ಪಕ್ಕ 0 ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡಲಿ. ಚುಮ್ ಅಂತ ಆಗ್ಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೆ ಬರ್ಬೇಕಿತ್ತು ಅಂತ. ಸಪೋರ್ಟ್ ಏನ್ ಮಾಡಿಲ್ಲ, ಎದುರಿಸ್ತಿದ್ರು. ಒಂದು ಜನವರಿ 26 ಅಂತ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು 26ಕ್ಕೆ ಬರ್ತೀನಿ, ನಾನು ಅವಾಗಲೇ ಬರೋದು ಅಂತ ಭಯ ಬೀಳಿಸ್ತಿದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವ್ರು ಹೇಳಿದ್ರು ಚಾನ್ಸ್ ಇಲ್ಲ, ಬರಲ್ಲ, ಅವ್ರೇನೋ ಮಾತಾಡ್ತಾರೆ, ತಲೆಗೆಡ್ಸ್ಕೊಂಡ್ರಿ, ನೈಟ್ ಆಗಿ ಮಾತಾಡ್ತಾರೆ, ಬೆಳಿಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ. ಥ್ಯಾಂಕ್ ಯು ಸರ್ ಮೇಡಮ್. ಚುಮ್ ಅಂತಾರೆ ಆಗ್ಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡಿದ್ರಿ, ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ, ಎಲ್ಲರೂ
ಫ್ಯಾಷನಬಲ್ ಆಗಿದ್ದಾರೆ. ಸೊ ಹಂಗಾಗಿ ಇದು ದೇವ್ರ ಪಿಕ್ಚರ್ ಆಗಿರೋದ್ರಿಂದ ನಾನು ಇರ್ಲಿ ಅಂತ ನಮ್ಮ ಡೈರೆಕ್ಟರ್ ನನ್ನನ್ನ ಹಾಕೊಂಡಿದ್ರು. ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ 1-2-3 ಯಾಕೋ ನನ್ನನ್ನ ಬಿಟ್ಟು ಮಾಡಿದ್ರು. ಅದು ಬಿಟ್ರೆ ಶರಣ್ ಸರ್ ಜೊತೆ ಎಲ್ಲ ಸಿನಿಮಾದಲ್ಲೂ ಮಾಡಿದೀವಿ. ಇದೇ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು. ಅದು ಕಾಂಬಿನೇಷನ್ ಸಿನಿಮಾನೆ, ಶರಣ್ ಸರ್ ಜೊತೆ ಇದ್ದಿದ್ದೆ. ಮತ್ತೆ ನೆಕ್ಸ್ಟ್ ಜನವರಿಗೆ ಚುಮ್ಮಂತ ಬರ್ತಾ ಇದೆ, ಇದರಲ್ಲೂ ಕಾಂಬಿನೇಷನ್. ನಿಜವಾಗ್ಲೂ ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡು ನಾವು ಈಗ ಶರಣ್ ಸರ್ದು ನಾನು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳು ನೋಡ್ತಾರೆ ಅದನ್ನೆಲ್ಲ ಬಿಟ್ಟು ಬೇರೆ ತರನೇ ಇದರಲ್ಲಿ ರೆಗ್ಯುಲರ್ ನಮ್ದೊಂದು ಹಳ್ಳಿ ಬ್ಯಾಕ್ ಡ್ರಾಪ್ ಆ ತರದ ಕಾಮಿಡಿ ಇತ್ತು. ಬಟ್ ಇದರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದ್ದೀನಿ. ಬಟ್ ಕಾಮಿಡಿ ಬಂದು ಇದು ನಮ್ಮ ಡೈರೆಕ್ಟರ್ ನವನೀತ್ ಅವರ ಸ್ಟೈಲ್ ಆಫ್ ಕಾಮಿಡಿ. ಒಂಥರ ಏನ್ ಹೇಳ್ತಾರೆ ಸರ್, ನಮಗ್ ಬರಲ್ಲ ಇಂಗ್ಲಿಷ್ ಅಲ್ಲಿ ಹೇಳಕ್ಕೆ. ಡಾರ್ಕಾ, ನಾನು ಡಾರ್ಕ್ ಇದ್ದೀನಿ ಅಂತ ಡಾರ್ಕ್ ಹ್ಯೂಮರ್ ಇಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಒಂದು ಟೀಸರ್ ಏನ್ ನೋಡಿದ್ವಿ, ನಿಜವಾಗ್ಲೂ ತುಂಬಾ ಜನ ಮುಂಚೆನು ತರುಣ್ ಸರ್ ಒಂದಷ್ಟು ಜನ ತೋರಿಸಿದ್ದಾರೆ, ನಮ್ ಸ್ನೇಹಿತರಿಗೂ ತೋರಿಸಿದ್ವಿ. ಬಟ್ ನೋಡಿದವರೆಲ್ಲ ಏನಂದ್ರೆ ಮೇಕಿಂಗ್ ಒಂದು ಇಂಗ್ಲಿಷ್ ಪಿಕ್ಚರ್ ಲೆವೆಲ್ಗಿದೆ ಕ್ವಾಲಿಟಿ ಅಂತ. ಅದು ಆ ಕ್ರೆಡಿಟ್ ಎಲ್ಲ ಆಕ್ಚುಲಿ ಕ್ಯಾಮ್ರಾಮನ್ ಹೋಗ್ಬೇಕು. ಅವ್ರು ಫಸ್ಟ್ ಕನ್ನಡ ಮೂವಿ, ದೊಡ್ಡ ಆಡ್ಗಳೆಲ್ಲ ಮಾಡ್ತಿದ್ರು. ಫಸ್ಟ್ ಮೂವಿ ಬಂದ್ ಮಾಡಿದ್ದಾರೆ. ಇದೇನ್ ಟೀಸರ್ ಕ್ವಾಲಿಟಿ ಇದೆ, ಇಡೀ ಮೂವಿ ಇದಕ್ಕಿಂತ ಚೆನ್ನಾಗಿದೆ. ಜನವರಿ 10ನೇ ತಾರೀಕು. ಯಾಕೆಂದ್ರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡ್ಬೇಕಾಗಿರೋದೆ ಡೇಟು. ಯಾಕಂದ್ರೆ ಎಲ್ಲ ಒಂದು ದಿನ ಸುಮ್ನೆ ಫೋನ್ ತೆಗೆದ್ರೆ ಒಂದು 3 ಕಂಟೆಂಟ್ಗಳು ಬರುತ್ತೆ. ಅವರು ಇರೋ ಬಿಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ. ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದಷ್ಟು ನಾನು ಚೆನ್ನಾಗಿ ಮಾಡಿದೆ ಅನ್ಕೊಂಡೆ ಪ್ರಮೋಷನ್. ಬಟ್ ಯಾರೋ ಒಬ್ರು ನಮ್ ಸ್ನೇಹಿತರು ಪೊಲೀಸ್ ಅವ್ರು ಕೇಳಿದ್ರು, 5 ದಿನ ಆಗಿ ಥಿಯೇಟ್ರಿಂದ ಆಚೆ ಹೋಗ್ಬಿಟ್ಟಿತ್ತು, ಯಾವಾಗ ರಿಲೀಸ್, ಸಾಂಗ್ ಚೆನ್ನಾಗಿದೆ ನಿಮ್ದು ಅಂದ್ರು. ಸೊ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ, ಆ ಲೆವೆಲ್ ಆಗೋಗಿದೆ. ಯಾಕಂದ್ರೆ ಎಲ್ಲ ಅವ್ರವ್ರು ಬಿಸಿ ಇದ್ರಲ್ಲಿ ಇರ್ತಾರೆ. ಹಂಗಾಗಿ ಜನವರಿ 10ನೇ ತಾರೀಕು ದಯಮಾಡಿ ನೋಡಿ. ಇದೊಂದು ಹೊಸ ತರದ ಶರಣ್ ಸರ್ ಕೆರಿಯರ್ ಅಲ್ಲೂ ಇದು ಬೇರೆ ಜಾನರ್ ಸಿನಿಮಾ. ಈ ಹಿಂದೆ ಅವತಾರ ಪುರುಷ ಬಂದಿತ್ತು, ಬಟ್ ಅದೇ ಬೇರೆ. ಬಟ್ ಈ ಚೂಮಂತಾರೆ ಒಂದು ಬೇರೆ ತರ ಜಾನರು. ಖುಷಿ ಆಗಿದೆ ಎಲ್ಲರ ಜೊತೆ ಕೆಲಸ ಮಾಡಿ. ಶರಣ್ ಸರ್ ಜೊತೆ ಮಾಮೂಲಿ ಅದು ಒಂಥರ ನಮ್ಗೇನ್ ಖುಷಿ ದುಃಖ ಅಂತ ಹೇಳಂಗಿಲ್ಲ, ಒಂದ್ ರೆಗ್ಯುಲರ್ ಜೋಡಿ ತರ. ಅದಿತಿ ಮೇಡಮ್ ಅವ್ರ ಜೊತೆನೂ ಫಸ್ಟ್ ನಮ್ಮ ಪ್ರಭು ಅವನು ಹೇಳ್ದ, ಅವನ ಹಿಂದೆ ಒಂದು ಡಬಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ, ಇದು 2ನೇ ಚಿತ್ರ. ಮತ್ತೆ ಮೇಘನಾ ಮೇಡಮ್ ಜೊತೆನೂ ಫಸ್ಟ್ ಟೈಮ್. ರಜನಿ ಮೇಡಮ್ ನಮ್ದು ಕಾಂಬಿನೇಷನ್ ಇಲ್ಲ, ಜಾಸ್ತಿ ಕಾಂಬಿನೇಷನ್ ಇದ್ದಿದ್ದೆ ಶರಣ್ ಸರ್, ಅದಿತಿ ಮೇಡಮ್ ಮತ್ತೆ ನಂದು. ಅವ್ರಾಗ್ಲೇ ಕಿರಣ್ ಅವ್ರಿದ್ರು. ಅಲ್ಲ ಸ್ಟೇಜ್ ಮೇಲೆ ಹೊಗಳ್ಬಿಟ್ಟು ಆಮೇಲೆ ನನ್ನ ಮಕ್ಕಳು ಅಂತೆ. ನಾನು ಅದೇ ಸಕಲೇಶ್ಪುರದಲ್ಲಿ ಅವ್ರ ಗಂಡದ 100 ಎಕರೆ ಕಾಫಿ ತೋಟ ಇದೆ. ಸೊ ಮಕ್ಕಳು ಅಂದ್ಮೇಲೆ ಕೊಡ್ಲೇಬೇಕು ಭಾಗನ, ಅದಾದ್ರು ಮಾಡ್ಕೊಳ್ಳೋಣ. ದಯಮಾಡಿ ಎಲ್ರು ಜನವರಿ 10ನೇ ತಾರೀಕು ಚುಮ್ಮಂತರು ಬಿಡುಗಡೆ ಆಗ್ತಿದೆ, ದಯವಿಟ್ಟು ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಯಾವಾಗ್ಲೇ ಹೇಳ್ತಾ ಇದ್ರು ಅದಿತಿ ಮೇಡಮ್, ನನ್ನ ಮಗಳು ಹುಟ್ಟಿದ ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರ್ ಅಂದ್ರು. ನಮ್ಮ ಮಗಳು ಹುಟ್ಟಿದ ಮೇಲೆ ಮೊದಲನೇ ಚಿತ್ರ ಅಂತ ಶುರು ಮಾಡಿದಾಗ ಮಕ್ಕಳಾಗ್ತೇವೆ ಅಂತ ಅವ್ರು ಇಬ್ಬರಿಗೂ ಗೊತ್ತಿರ್ಲಿಲ್ಲ. ಸೊ ಅಷ್ಟು ಲೇಟ್ ಆಯ್ತು. ಯಾಕೆಂದ್ರೆ ಆ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ಎಲ್ಲೂ ಸೊ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಆಮೇಲೆ ಎಲ್ಲದಕ್ಕೂ ಕೂಡು ಬರ್ಬೇಕು ಅಂತಾರಲ್ಲ, ಅದೇ ಇಲ್ಲಿ ದೇವ್ರ ಪಿಕ್ಚರ್ ಅಂತೀವಿ, ಚುಮ್ಮಂತರು ಅಂತೀವಿ, ಒಟ್ಟಂತ ಹಿಂದೆ ಆಂಜನೇಯ ಫೋಟೋ ಕಾಣಿಸ್ತಾ ಇದೆ, ಆಂಜನೇಯನೂ ಇದೆ. ಬಟ್ ಆ ಪೋರ್ಷನ್ ಇಲ್ಲ, ಇಲ್ಲಿ ದೇವರ ಆಶೀರ್ವಾದನೂ ಇದೆ. ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡ್ಬೇಕಾದ್ರೂ ಕಾಲ ಕೊಡು ಬರ್ಬೇಕು ಅಂತಾರಲ್ಲ. ಸೊ ಹಂಗಾಗಿ 2025 ಜನವರಿ 10ನೇ ತಾರೀಕು ಚುಮ್ಮಂತರ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ಉಪ್ಪಿ ಸರ್ ಸಿನಿಮಾ ಮಾಡ್ಬೇಕಿತ್ತು. ಸೊ ಅಲ್ಲಿ ಉಪ್ಪಿ ಸರ್ ಸಿನಿಮಾ ಮಾಡ್ಬೇಕು ಅಂತ ಹೋಗಿ ಸಾಕಷ್ಟು ಜನ ಡೈರೆಕ್ಟರ್ ಕೈಯಲ್ಲಿ ಕತೆ ಹೇಳಿಸಿದಾಗ ಉಪ್ಪಿ ಸರ್ ಯಾವ್ದು ಓಕೆ ಆಗಿರ್ಲಿಲ್ಲ. ಆಗ ಉಪ್ಪಿ ಸರ್ ನನಗೆ ನವನೀತ್ ಪರಿಚಯ ಮಾಡಿಸಿದ್ದು. ಸರ್ ಇದು ತರುಣ್ ನೋಡಿ, ನವನೀತ್ ಅಂತ ನಿರ್ದೇಶಕರು ಒಂದು ಒಳ್ಳೆ ಕತೆ ಇದೆ, ಕೇಳಿ ನೋಡಿ, ನಿಮ್ಗೆ ಓಕೆ ಅನ್ಸಿದ್ರೆ ಮಾಡ್ಬೋದು, ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಂದ್ರು. ಆ ಪರಿಚಯ ಆಗಿರೋದು ನಮ್ಮ ಪರಿಚಯ. ಮುಂದೆ
ಇನ್ನೇನು ಉಪ್ಪಿಸ ಸಿನಿಮಾ ಮಾಡ್ಬೇಕು ಅನ್ನೋ ಅಷ್ಟೊತ್ತಿಗೆ ಕೋವಿಡ್ ಸ್ಟಾರ್ಟ್ ಆಯ್ತು. ಆ ಕೋವಿಡ್ ಇಂದಾಗಿ ಅದು ಸ್ವಲ್ಪ ತುಂಬಾ ದೊಡ್ಡ ಬಜೆಟ್, ಸದ್ಯಕ್ಕೆ ಒಂದು ಪ್ರಾಜೆಕ್ಟ್ ನ ಡ್ರಾಪ್ ಮಾಡಿ ಮುಂದೆ ಏನಾದ್ರು ಮಾಡೋಣ ಅಂತ ಹುಡುಕ್ತಾ ಇದ್ವಿ. ಆಗ ಶರಣ್ ಸರ್ ಆಲ್ರೆಡಿ ನಾನು ಒಂದು ಸಿನಿಮಾ ಹಿಂದೆ ಮಾಡಿದ್ರಿಂದ ಮುಂದೆ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಸಾಕಷ್ಟು ಕಥೆಗಳು ಹುಡುಕ್ತಾ ಇದ್ವಿ ಒಂದು 2 ವರ್ಷ. ಆಗ ನನಗೆ ತರುಣ್ ಶರಣ್ ಇದುವರೆಗೂ ಇನ್ನೂ ಹಾರರ್ ಮಾಡ್ಲಿಲ್ಲ, ಆ ತರದ ಯಾವ್ದಾದ್ರು ಸಬ್ಜೆಕ್ಟ್ ಇದ್ರೆ ನೋಡಿ ಅಂತ ಹೇಳಿದ್ರು. ಹಿಂದೆ ಸುಮಾರು ಕಥೆಗಳನ್ನ ಹೇಳ್ಸಿದ್ವಿ, ಒಂದು ಡೌಟ್ ಪೈನ ಕಳಿಸ್ತಾ ಇದ್ರೆ ಯಾವ ಕಥೆ ಕಳಿಸು ಕನ್ಫರ್ಮ್ ಇದು ಓಕೆ ಆಗಲ್ಲ, ನೋಡೋಣ ಬಿಡಿ ಅಂತೇಳಿ ನವನೀತಿಗೆ ಕಥೆ ಹೇಳೋದು ಕಳಿಸಿದ್ವಿ. ಬಟ್ ಒಂದೇ ಸೆಟ್ಟಿನಲ್ಲೇ ಓಕೆ ಆಯ್ತು. ತರುಣ್ ಅವ್ರು ಓಕೆ ಮಾಡಿದ್ಮೇಲೆ ಶರಣ್ ಸರ್ ಕೇಳಿದ್ರು, ಓಕೆ ಆಗಿ ಇವತ್ತಿಗೆ ಈ ಒಂದು ಹಂತಕ್ಕೆ ಬಂದು ನಿಂತಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ನವನೀತು. ದಯವಿಟ್ಟು ನವನೀತ್ ಬನ್ನಿ. ಎಲ್ಲೂ ಶೂಟಿಂಗ್ ಅಲ್ಲಿ ಡಿಮ್ಯಾಂಡಿಂಗ್ ಕಮ್ಮಿ, ಈ ತರ ಒಂದು ಟೆಕ್ನಿಕಲ್ ಕ್ರೂ ಏನಿದೆ ಇದೆ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಮಂಜಣ್ಣ ಥ್ಯಾಂಕ್ಸ್ ಅಣ್ಣ. ಮತ್ತೆ ನಿರಂಜನ್ ಸರ್ ಬಂದಿದ್ದೀರಾ, ಥ್ಯಾಂಕ್ ಯು. ರವಿ ಸರ್ ಥ್ಯಾಂಕ್ ಯು. ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಮತ್ತೆ ಪ್ರೆಸ್ ಅವ್ರಿಗೆ ಇಷ್ಟು ದೂರ ಬಂದು ನಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ಮೊದಲನೇದಾಗಿ ನಮ್ಮ ಸಿನಿಮಾ ಟೀಮ್ ಶರಣ್ ಸರ್ ಮೇಲೆ ಇವ್ರ ಮೇಲೆಲ್ಲ ಥ್ಯಾಂಕ್ಸ್ ಹೇಳ್ಬೋದು, ಬಟ್ ನಮ್ಮ ಫ್ಯಾಮಿಲಿಗೆ ನಾವೇ ಥ್ಯಾಂಕ್ಸ್ ಹೇಳೋದು ಅಷ್ಟು ನನಗೆ ಸರಿ ಅನ್ಸಲ್ಲ. ಸೊ ಅದಕ್ಕೆಲ್ಲ ಇನ್ನೊಂದು ಟೈಮ್ ಇದೆ. ಸೊ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ನಾವು ಆಗ್ಲೇ ತರುಣ್ ಸರ್ ಹೇಳಿದಂಗೆ ಲೈಕ್ ಉತ್ತರಾಖಂಡಲ್ಲಿ ಶೂಟ್ ಮಾಡಿದೀವಿ. ಒಂದು ಸ್ನೋ ಬ್ಯಾಕ್ ಡ್ರಾಪ್ ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಗ್ರೀನ್ ರೀಲ್ ಮಾಡ್ತಾರೆ, ಇಲ್ಲಾಂದ್ರೆ ಯಾವ್ದೋ ಒಂದು ಬ್ಲಾಕ್ ಶೇಡ್ ಅಲ್ಲಿ ಮಾಡ್ತಾರೆ, ಒಂದು ವೈಟ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಉತ್ತರಾಖಂಡಲ್ಲಿ ಶೂಟ್ ಮಾಡಿದೀವಿ, ಕೇರಳದಲ್ಲಿ ಶೂಟ್ ಮಾಡಿದೀವಿ, ಶ್ರೀಲಂಕಾದಲ್ಲಿ ಶೂಟ್ ಮಾಡಿದೀವಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಲಂಡನ್ ಅಲ್ಲಿ ಪ್ಲಾನ್ ಇತ್ತು ನಮ್ಗೆ. ಸೊ ಬಿಕಾಸ್ ಆಫ್ ಸಮ್ ವೆದರ್ ಇಶ್ಯೂ ನಾವು ಅದನ್ನ ಶ್ರೀಲಂಕಾದಲ್ಲಿ ಶಿಫ್ಟ್ ಮಾಡ್ಕೋಬೇಕಾಯ್ತು. ಸೊ ಈ ತರ ಮೈಸೂರಲ್ಲಿ, ಬೆಂಗಳೂರಲ್ಲಿ ಒಂದು ಆಲ್ಮೋಸ್ಟ್ ಒಂದು 2 crores ಸೆಟ್ ಹಾಕಿ ಬೆಂಗಳೂರಲ್ಲಿ ರಾಕ್ಲೈಟ್ ಸ್ಟುಡಿಯೋಸ್ ಅಲ್ಲಿ ಶೂಟ್ ಮಾಡಿದೀವಿ. ಸೊ ಇದಿಷ್ಟು ಶೂಟಿಂಗ್ ಪ್ರೋಸೆಸ್ ಆಯ್ತು ಅಂತಂದ್ರೆ ಒಂದು ಆಲ್ಮೋಸ್ಟ್ 60 days ಅರೌಂಡ್ ಶೂಟಿಂಗ್ ಶೆಡ್ಯೂಲ್ ಇತ್ತು. ಅದಾದ್ಮೇಲೆ ಟೆಕ್ನಿಕಲ್ ಟೀಮ್ ಅಲ್ಲಿ ಡಾಕ್ಟರ್ ಕೆ ರವಿ ವರ್ಮಾ ಅವರು ಎಲ್ಲಾ ಸ್ಟಂಟ್ಸ್ ಗಳನ್ನು ಕಂಪೋಸ್ ಮಾಡಿದ್ರು. ಅವರು ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಸ್ಕ್ರಿಪ್ಟ್ ಕೇಳಿ ದೆನ್ ಅವರು ಶೂಟಿಂಗ್ ಪ್ರಿಪರೇಷನ್ಗೂ ಬಂದು ನಮ್ಗೆ ಶೂಟಿಂಗ್ ಮಾಡಿಕೊಟ್ರು. ದೆನ್ ಆಗ್ಲೇ ಹೇಳಿದಂಗೆ ಇದು ನಮ್ಮ DOP ಅನೂಪ್ ಅವರು ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ ಅಂತ ಏನೋ ಒಂದು ದೊಡ್ಡ ಫಿಲ್ಮ್ ಫೆಸ್ಟಿವಲ್ ಇದೆ, ಆ ಒಂದು ಆಡ್ ಸೆಕ್ಷನ್ ಅಲ್ಲಿ ಓನ್ಲಿ ಇಂಡಿಯನ್ ಆ ಒಂದು ಅವಾರ್ಡ್ ಗೆದ್ದಿರುವಂತವ್ರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ದೆನ್ ರಸೂಲ್ ಪೋಕಟ್ಟಿ ಅವರು ಆಸ್ಕರ್ ಅವಾರ್ಡ್ ವಿನ್ನರ್, ಅವ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಪುಷ್ಪ 2 ಜೊತೆ ನಮ್ದು ಪ್ಯಾರಲಲ್ ಆಗಿ ಕೆಲಸ ನಡೀತಾ ಇತ್ತು. ದೆನ್ ಹೀಗೆ ನಮ್ಮ ಅವಿನಾಶ್ ಸರ್ ಆಗಿರ್ಲಿ, ನಾನು ಅವರು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಜಗಳ ಆಡೋದೇ ಜಾಸ್ತಿ ಬಿಕಾಸ್ ಆಫ್ ವರ್ಕ್. ಇದರಲ್ಲಿ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಟೀಮ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀವಿ. ಬಟ್ ಅದು ಜನಗಳಿಗೆ ಏನು ನೀವುಗಳೆಲ್ಲ ಏನ್ ನೋಡಿ ಅದನ್ನ ಹೇಳ್ತೀರಾ, ಅದ್ರ ಮೇಲೆ ನಮ್ಮ ಭವಿಷ್ಯಗಳು ನಿರ್ಧಾರ ಆಗುತ್ತೆ. ದೆನ್ ಇದಿಷ್ಟು, ಬೇರೆ ಏನಾದ್ರು ಇದ್ರೆ ಕೇಳಿ. ಸೊ ನೆಕ್ಸ್ಟ್ ನಾನು ಹೇಳಿದೆ ಸರ್, ನಮ್ಮ ಬಗ್ಗೆ ಯಾರು ಮಾತಾಡಿಲ್ಲ, ಥ್ಯಾಂಕ್ಸ್ ಎಲ್ಲ ಏನು ಹೇಳಿಲ್ಲ. ಸೊ ನೆಕ್ಸ್ಟ್ ನಮ್ಮ ಶರಣ್ ಸರ್ ಇವತ್ತೇನು ಈ ಪ್ರಾಜೆಕ್ಟ್ ಆಗಿದೆ, ಮೂಲ ಕಾರಣ ಶರಣ್ ಸರ್. ಅವತ್ತು ನಾನು ಒಂದು ಲೀಡರ್ ಅಂತ ಸಿನಿಮಾ ಆದ ನಂತರ ಇನ್ನ ನಾನು ಸಿನಿಮಾಗಳೇ ಮಾಡಕ್ಕಾಗಲ್ಲ, ಮುಂದೆ ಏನು ಮಾಡಕ್ಕಾಗಲ್ಲ ಅಂತ ಟೈಮಲ್ಲಿ ವಿಕ್ಟ್ರಿ 2 ಅಂತ ಒಂದು ಅದ್ಭುತವಾದ ಕಥೆಯನ್ನು ಕೊಟ್ಟಿದ್ದು ಸಹ ಅವ್ರೇನಂದ್ರೆ ಅವರ ಬ್ಯಾನರ್ ಅಲ್ಲಿ ಸಿನಿಮಾ ಶರಣ್ ಸರ್ ಮಾಡಬೇಕು ಅಂತ ಅನ್ಕೊಂಡಂತ ಕಥೆನ ನನಗೆ ಅವತ್ತಿನ ದಿನಕ್ಕೆ ಸೊ ಕಥೆನೂ ಕೊಟ್ಟು ಸಾಕಷ್ಟು ಸಪೋರ್ಟ್ ಮಾಡಿ ಆ ಸಿನಿಮಾ ಆಯ್ತು. ಅಲ್ಲಿಂದ ಮತ್ತೆ ನನ್ನ ಒಂದು ಬ್ಯಾನರ್ ಅಲ್ಲಿ ತರ ಸ್ಟುಡಿಯೋಸ್ ಅಲ್ಲಿ ಮತ್ತೆ ಸಿನಿಮಾಗಳು ಮಾಡೋ ತರ ಆಯ್ತು. ಹಾಗೆ ಈ ಸಿನಿಮಾನು ಅಷ್ಟೇನೆ ಒಂದು ವಿಕ್ಟ್ರಿ 2 ಅಂತ ಒಂದು ದೊಡ್ಡ ಹಿಟ್ ಆದ್ಮೇಲೆ ಒಂದು ಕಾಂಬಿನೇಷನ್ ತುಂಬಾ ಒಳ್ಳೆ ಕಥೆ ಸಿಕ್ಕರೆ ಮಾಡೋಣ ಅಂತ ಸಾಕಷ್ಟು 3 ವರ್ಷ ಕಾದು ಸಾಕಷ್ಟು ಕಥೆಗಳನ್ನ ಕೇಳಿ ಈ ಕಥೆ ಕೇಳಿ ಒಪ್ಕೊಂಡು ಈ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ಒಂದೇ ಈ ಸಿನಿಮಾ ಈ ದೇವ್ರದ್ದು ಮತ್ತೆ ದೇವ್ರದ ಸಿನಿಮಾ ಮಾಡಿದ್ರೆ ಸಾಕಷ್ಟು ಅಡೆತಡೆಗಳಂತೆ. ಸೊ ಒಂದು ಅನುಭವ ನನಗೆ ಈ ಸಿನಿಮಾದಲ್ಲಿ ಆಗಿದೆ. ಎಂತ ಒಂದು ಸ್ಥಿತಿನಲ್ಲೂ ಒಂದೇ, ಸರ್ ನಾನು ನಿಮ್ ಜೊತೆ ಇದ್ದೀನಿ, ನೀವು ಮುಂದುವರಿಸಿ ಸರ್, ನಾನು ನಿಮ್ ಜೊತೆ ಇದ್ದೀನಿ, ಮುಂದುವರಿರಿ. ಇವತ್ತಿಗೆ ನನಗೆ ಆಗ್ಲೇ ಫೈನಾನ್ಷಿಯಲ್ ಬಗ್ಗೆ ಏನಿದೆ, ನನಗೆ ಈ ಸಿನಿಮಾ ಇವತ್ತು ಬಿಡುಗಡೆ ಅಂತ ಬರೋದಕ್ಕೆ ಅವ್ರು ಎಷ್ಟು ಕಾರಣನು, ಶರಣ್ ಸರ್ನು ಅಷ್ಟೇ ಕಾರಣ ಒಂದು ಬಿಡುಗಡೆ ಆಗೋದಕ್ಕೆ. ಇವತ್ತು ಸರ್ ನಾನು ನಿಮ್ ಜೊತೆ ಇದ್ದೀನಿ, ಬಿಡುಗಡೆ ಮಾಡಿ. ಇವತ್ತಿನ ಪರಿಸ್ಥಿತಿಗಳು ನನಗೆ ಗೊತ್ತಿದೆ, ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕನಾಗಿ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಮಾಡೋಣ ಸರ್, ಮುಂದುವರಿರಿ ಅಂತ ಮುಂದುವರಿಸಿ ಇವತ್ತು ಈ ಒಂದು ಹಂತಕ್ಕೆ ಬಂದಿದೆ. ಶರಣ್ ಸರ್ ಥ್ಯಾಂಕ್ ಯು, ದಯವಿಟ್ಟು ಬನ್ನಿ ಸ್ಟೇಜ್ ಮೇಲೆ ಸರ್, ದಯವಿಟ್ಟು. ಅದೇ ಟೀಸರು
1 minute ಎಷ್ಟಿದೆ ಸರ್? 1 minute 40 seconds ಇದೆ. ಅದಕ್ಕೆ ಇಲ್ಲಿ ಬರ್ಬೇಕಾದ್ರೆ ಮೋಕ್ಷಿ ನೋಡ್ದ 1 minute 40 minutes ಇದೆ ಅಷ್ಟೇ, 40 seconds ಇದೆ. ಇರೋದು ಒಂದು ನಿಮಿಷದಕ್ಕೆ ಎಷ್ಟಯ್ಯ ಮಾತಾಡ್ತೀಯ ನೀನು ಅನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ಬರೀ ಟೀಸರಿನ ಬಗ್ಗೆ ಮಾತಾಡ್ತೀನಿ, ರಿಲೀಸಿನ ಬಗ್ಗೆ ಮಾತಾಡುವಂಥದ್ದು. ನಮಗೆ ಬಹಳ ಹಿಂದೆ ಈ ಒಂದು ಜಾನಪದ ಕಥೆ ಇದೆ ನಮ್ದು. ಈ ತೋಳ ಬಂತು ತೋಳ ಅಂತ ಅನ್ನುವ ಒಂದು ಜಾನಪದ ಕಥೆ ಇದೆ. ಒಂದಿಷ್ಟು ಜನ ಕುರಿಕಾಯಿ ಹುಡುಗರು ಈ ಊರ ಪಕ್ಕದಲ್ಲಿ ಕುರಿ ಕಾಯ್ತಾ ಇರ್ತಾರೆ. ಸುಮ್ಮನೆ ತಮಾಷೆ ಅವ್ರಿಗೊಂಥರ ತೋಳ ಬಂತು ತೋಳ ಅಂತಿದ್ದಂಗೆ ಊರ್ನವರೆಲ್ಲ ಓಡ್ ಬರ್ತಾರೆ. ಓಡ್ ಬಂದ ತಕ್ಷಣ ನೋಡ್ರೆ ಇಲ್ಲ ಮತ್ತೆ ಹೋಗ್ತಾರೆ. ಇನ್ನೊಂದ್ಸಲ ಬರ್ತಾರೆ, ಇನ್ನೊಂದ್ಸಲ 4-5 ಸಲ ಮಾಡ್ತಾರೆ. ಒಂದ್ಸಲ ನಿಜವಾಗ್ಲೂ ತೋಳ ಬಂದ್ಬಿಡ್ತದೆ. ಕರೀತಾರೆ ಊರ್ನವರೆಲ್ಲ, ಬರೋದೇ ಇಲ್ಲ ಯಾರು. ಏನಂತಂದ್ರೆ ತೋಳ ಬಂದಿಲ್ಲ ಅಂತ ಅನ್ಕೊಂಡು ನನಗೆ ಈ ಪಿಕ್ಚರ್ ಒಂದೊಂದು ಪೋಸ್ಟರ್ ಬಿಟ್ಟಾಗ್ಲೂ ಹಂಗೆ ಅನ್ಕಂತ ಜನ ಏನಪ್ಪಾ ತೋಳ ಬಂತು ತೋಳ ಅನ್ಕೊಂಡ್ಬಿಡ್ತಾರ ಇದನ್ನ ಅಂತ. ಆದ್ರೆ ನಿಜ ಹೇಳ್ತೀನಿ, ಈ ಸಲ ಖಂಡಿತವಾಗ್ಲೂ ಜನವರಿ 10ನೇ ತಾರೀಕು ಸಿನಿಮಾ ಚೂಮ್ ಅಂತ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಬಹಳಷ್ಟು ಜನರು ಕಾರಣ ಆಗಿದ್ದಾರೆ ಇಲ್ಲಿ. ನಾವು ಮುಂದುಗಡೆ ಅಂದ್ರೆ ತೆರೆ ಮುಂದೆ ಕಾಣಿಸುವಂತ ನಟ ನಟಿಯರಾದ್ರೂ ಕೂಡ ಹಿಂದೆ ಈ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ, ಈ ಸಿನಿಮಾ ಭದ್ರವಾಗಿ ನಿಂತ್ಕೊಳ್ಳಿಕ್ಕೆ ಒಂದಿಷ್ಟು ಕಾಣದ ಹೀರೋಗಳು ನಮ್ಮ ಜೊತೆಯಲ್ಲಿ ಇರುವಂತದ್ದು ಈ ಸಿನಿಮಾಗೆ ಸಿಕ್ಕಂತ ಒಂದು ದೊಡ್ಡ ಬೆನ್ನೆಲುಬು. ಅದರಲ್ಲಿ ಪ್ರಮುಖರಾದಂಥದ್ದು ತರುಣ್ ಸುಧೀರ್ ಅವರು. ತರುಣ್ ಸುಧೀರ್ ಅವರ ಒಂದೇನು ಓಂಕಾರ ಇತ್ತು, ಅಲ್ಲಿಂದ ಶುರುವಾದಂತ ಒಂದು ಸಿನಿಮಾ ಇವತ್ತು ನಿರಂಜನ್ ಸರ್ ಅವರ ಕೃಪಾ ಕಟಾಕ್ಷದೊಂದಿಗೆ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಅನ್ನೋದಾಯ್ತು ಅಂತಂತಂದ್ರೆ ಇದು ಅವರುಗಳಿಗೆ ಸೇರಬೇಕಾದಂತ ಕ್ರೆಡಿಟ್ಸ್ ಇದು. ಇವತ್ತು ಈ ರಿಲೀಸ್ ಅನ್ನ ಮಾತ್ರ ಆ ಕಡೆ ಈ ಕಡೆ ಅಲ್ಲಾಡಲಾರ್ದಂಗೆ ಇವತ್ತು ಮಾಡಬೇಕು ಅಂತಂದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಚೇಂಬರ್ ಅಧ್ಯಕ್ಷರು ಮತ್ತೆ ಮಂಜಣ್ಣನ ಇಬ್ಬರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಇವತ್ತು ಮತ್ತೊಂದ್ಸಲ ಹೇಳ್ತೀನಿ, ಜನವರಿ 10ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತೀನಿ ಅನ್ನುವಂಥದ್ದು. ಬಹಳಷ್ಟು ವರ್ಷಗಳಾಗಿತ್ತು. ಸಂಕ್ರಾಂತಿ ದಿವಸ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿರುವಂತದ್ದು. ಏನಕ್ಕೆ ಅಂತಂತಂದ್ರೆ ಈ ಪೊಂಗಲ್ ಅನ್ನೋ ವಿಚಾರಕ್ಕೆ, ಅಂದ್ರೆ ಈಗ ಸಂಕ್ರಾಂತಿ ವಿಚಾರಕ್ಕೆ ದೊಡ್ಡ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಥಿಯೇಟರ್ ಸಮಸ್ಯೆ ಆಗ್ಬೋದು, ಆಮೇಲೆ ಆಡಿಯನ್ಸ್ ಚೆದರು ಹೋಗ್ಬಿಡ್ತಾರೇನೋ ಅಂತ ಅನ್ನುವಂಥ ಒಂದು ಬಹಳಷ್ಟು ವರ್ಷಗಳು ಅಲ್ವಣ್ಣ. ನನಗೆ ಗೊತ್ತಿರಂಗೆ ತುಂಬಾ ವರ್ಷಗಳಾಗಿತ್ತು. ಬಹಳ ವರ್ಷಗಳ ನಂತರ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ. ಬಹಳ ಧೈರ್ಯ ಮಾಡಿನೇ ಸಂಕ್ರಾಂತಿಗೆ ಬರ್ತಾ ಇದ್ದೀವಿ. ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರಿಗೋಸ್ಕರ ಸಂಕ್ರಾಂತಿಗೆ ಒಂದು ಸಿನಿಮಾ ಬೇಡವಾ ಅಂತ ಅನ್ನುವಂಥದ್ದು. ಬಹಳಷ್ಟು ಏನೇನು ಈ ಫಾರ್ಮುಲಾಸ್ ಇದೆ, ಇತ್ತೀಚಿನ ದಿವಸದ ಫಾರ್ಮುಲಾಸ್ ಅನ್ನ ಬ್ರೇಕ್ ಮಾಡಿ ಫಸ್ಟ್ ಟೈಮ್ ಕನ್ನಡ ಪ್ರೇಕ್ಷಕರಿಗೆ ಒಂದು ಸಿನಿಮಾ ನಮ್ಮ ಸಂಕ್ರಾಂತಿಗೋಸ್ಕರ ಬರಬೇಕು ಅಂತ ಅನ್ನುವಂಥ ಧೈರ್ಯ ಮಾಡ್ತಾ ಇದೀವಿ. ಖಂಡಿತ ಹೇಳ್ತೀನಿ, ಈ ಸಿನಿಮಾದ ನಂಬಿಕೆ ನನಗೆ ಎಷ್ಟಿದೆ ಅಂತ ಅನ್ನೋದಾಯ್ತು ಅಂತಂತಂದ್ರೆ ಜನವರಿ 10ನೇ ತಾರೀಕು ಸಂಕ್ರಾಂತಿ ಈ ಸಿನಿಮಾ ಚೆನ್ನಾಗಾಗೋದ್ರ ಮುಖಾಂತರ ಈ ಸಿನಿಮಾದ ಗೆಲುವಿನ ಒಟ್ಟಿಗೆ, ಅಂದ್ರೆ ನಾನು ಹೇಳ್ತಾ ಇದು ಬಹಳ ಕೊಬ್ಬಿಂದ ಹೇಳ್ತಾ ಇದ್ದೀನಿ ಅಂತಲ್ಲ, ಅಂದ್ರೆ ಒಂದು ಕನ್ನಡ ಪ್ರೇಕ್ಷಕನಾಗಿ ಕನ್ನಡದ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ಮುಂಬರುವ ದಿವಸಗಳಲ್ಲಿ ಜನವರಿ 10ನೇ ತಾರೀಕು ಕನ್ನಡ ಸಿನಿಮಾಗೆ ಒಂದು ಸೂಕ್ತವಾದ ಡೇಟು ಅಂತ ಅನ್ನುವಂಥದ್ದು ಈ ಸಿನಿಮಾ ನಿರೂಪಿಸಲಿ ಅಂತ ಅನ್ನುವಂಥದ್ದು ನನ್ನ ನಂಬಿಕೆ. ಯಾಕಂದ್ರೆ ಬಹಳಷ್ಟು ವರ್ಷಗಳಾಗಿದ್ದಂಥದ್ದು ಈ ಸಿನಿಮಾ ಇಷ್ಟು ಗಟ್ಟಿಮುಟ್ಟಾಗಿ ಭದ್ರವಾಗಿ ನಿಂತ್ಕೊಂಡಿದೆ ಅಂತ ಅನ್ನೋದಾಯ್ತಂದ್ರೆ ನಮ್ಮನ್ನು ಇಷ್ಟು ಹಾಡಿ ಹೊಗಳಿದ್ರು. ಇದು ನನ್ನೊಬ್ಬನ ಕೆಲಸ ಅಲ್ಲ, ನನ್ನ ಜೊತೆಯಲ್ಲಿ ನಿಂತ್ಕೊಂಡಂತ ಅಷ್ಟು ಜನ ಹೀರೋಗಳು ಇಲ್ಲಿ ಕಾರಣಕರ್ತರು. ಇದಕ್ಕೊಂದು ಚಪ್ಪಾಳೆ ಬರಲೇಬೇಕು ಇವ್ರಿಗೋಸ್ಕರ. ಯಾಕಂತಂದ್ರೆ ಚಿಕ್ಕಣ್ಣವರಿಂದನೂ ಬರ್ತೀನಿ ನಾನು. ಅವರು ನನಗೆ ಎಷ್ಟೇ ಬಹಳ ಸಲಿಗೆ ನನಗೆ ಅವರುಗಳ ಜೊತೆಯಲ್ಲಿ ಏನೋ ಒಂಥರದ ಗೊತ್ತಿಲ್ಲ ರೀ, ಯಾವುದೋ ಜನ್ಮದಲ್ಲಿ ನಾವಿಬ್ರು ಅಣ್ಣ ತಮ್ಮಂದ್ರೆ ಹುಟ್ಟಿದೀವೋ ಏನೋ ಗೊತ್ತಿಲ್ಲ. ನಿಜಕ್ಕೂ ಆ ಥರದ್ದೊಂದು ಭಾವನೆ ನಿಮ್ಗೆ ಕಂಡ್ರೆ ನನಗೆ ಇನ್ನೊಂದು ಅನಿಸ್ತಾ ಇರುತ್ತೆ, ಇವು ಮುಂದಿನ ಜನ್ಮದಲ್ಲಿ ಏನಾದ್ರು ಒಬ್ಬ ತಮ್ಮ ಅಂತಿದ್ರೆ ನಿಮ್ ತರ ಸಿಗ್ಬೇಕು ನನಗೆ ಅಂತ ಅನ್ನುವಂಥದ್ದು. ಆಮೇಲೆ ಈಗ ಸಿಕ್ಕಿರುವಂತ ಇವು ಇಷ್ಟು ಮುದ್ದಾದ ಮನಸ್ಸುಗಳು ಇವತ್ತು ಪ್ರಭುವಿಂದ ಹಿಡ್ಕೊಂಡು ಹೇಳ್ತೀವಿ, ಮೇಘನವರಾಗಿರ್ಬೋದು, ಅದಿತಿಯವರಾಗಿರ್ಬೋದು, ರಂಜನಿಯವರಾಗಿರ್ಬೋದು, ಯಾವ ಮಟ್ಟಕ್ಕೆ ಒಳ್ಳೆಯವರು ಅಂತಂತಂದ್ರೆ ಹಿಂಗೂ ಇರಕ್ ಸಾಧ್ಯನಾ ಅಂತ ಅನ್ನುವಂಥದ್ದು. ಕೆಲವು ಪ್ರಾಜೆಕ್ಟ್ಸ್ ಅಲ್ಲಿ ಈ ತರದ್ದು ಸಿಕ್ಕಿಬಿಡ್ತವೆ ನಮಗೆ ಎಲ್ಲರಿಗೂ ಕೂಡ. ಖಂಡಿತವಾಗ್ಲೂ ಇವುಗಳೆಲ್ಲರೂ ಈ ಸಿನಿಮಾ ನನಗೆ ಹೆಂಗಾಗಿದೆ ಅಂತ ಅನ್ನೋದಾದ್ರೆ ನನ್ನ ಕೊನೆಯ ಉಸಿರು ಇರೋ ತನಕನೂ ಈ ಸಿನಿಮಾ ಮರೆಯಲ್ಲ ನಾನು. ಏನಕ್ಕೆ ಅಂತಂದ್ರೆ ಇಷ್ಟು ಜನರು
ಇವರು ಇಲ್ಲಿ ಕಾರಣ ಆಗಿರುವಂತದ್ದು. ಇವತ್ತು ಬಹಳ ಪ್ರೀತಿಯಿಂದ ಕಟ್ಕೊಟ್ಟಿರುವಂತಹ ಒಂದು ಸಿನಿಮಾ. ಈ ಸಿನಿಮಾದ ಬಗ್ಗೆ ಮತ್ತೆ ಇದರ ಟೆಕ್ನಿಷಿಯನ್ಸಿನ ಬಗ್ಗೆ ನಾನು ಮತ್ತೆ ಟ್ರೇಲರ್ ರಿಲೀಸ್ ಟೈಮಲ್ಲಿ ಕೂಡ ಮಾತಾಡ್ತೀನಿ. ಒಂದಿಷ್ಟು ಇದ್ರ ಬಗ್ಗೆ ಹೇಳ್ಕೊಡ್ಬೇಕಾದಂಥದ್ದು ಒಂದಿಷ್ಟಿದೆ. ಇವತ್ತಿನ ವಿಚಾರದಲ್ಲಿ ಈ ಟೀಸರ್ನ ರಿಲೀಸ್ ಮುಖಾಂತರ ನಾವು ಯಾವತ್ತು ಬರ್ತೀವಿ ಅಂತ ಅನ್ನುವಂಥದ್ದು ಜನಗಳಿಗೆ ತಿಳಿಸಬೇಕಾಗಿದ್ದಂಥದ್ದು ಇದರ ಉದ್ದೇಶ ಆಗಿತ್ತು. ಜನವರಿ 10ನೇ ತಾರೀಕು ಶಿವಮಂತರ್ ನಿಮ್ಮಗಳ ಜೊತೆಯಲ್ಲಿ ನಿಮ್ಮಗಳ ಮುಂದೆ ನಿಮ್ಮ ಪಕ್ಕದ ಥಿಯೇಟರ್ಸ್ಗೆ ಬರ್ತಾ ಇದ್ದೀವಿ. ಮತ್ತೊಂದು ಈ ಸಿನಿಮಾಗೆ ನಾವು ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಇದೊಂದು ಹಾರರ್ ಸಿನಿಮಾ ಆಗಿರೋದ್ರಿಂದ ಇವತ್ತು ನವನೀತ್ ಅವರು ಈ ಸಿನಿಮಾದ ನಿಜವಾದ ಹೀರೋ ಇನ್ನೊಬ್ಬರವರು ಅನೂಪ್ ಅವರು ಮತ್ತೆ ಅವಿನಾಶ್ ಅವರು ಇದ್ದಾರೆ. ಈ ಕೆಲವು ಬ್ಯಾರಿಯರ್ಸ್ ಅನ್ನ ಕಟ್ ಮಾಡಿ ಹೊರಗಡೆ ಬರೋದಿದೆ ಗೊತ್ತಾ, ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರುವಂತದ್ದಿದೆ ಗೊತ್ತಾ. ಎಲ್ಲೆಲ್ಲ ಆಗಿದೆ, ಬಹಳಷ್ಟು ಸಕ್ಸಸ್ಸಿನ ರೇಷಿಯೋ ಅಲ್ಲೇ ಇರುವಂತದ್ದು. ಅದನ್ನ ಬಹಳ ಮನಗಂಡು ಮತ್ತೆ ಧೈರ್ಯ ಮಾಡಿ ಒಂದಿಷ್ಟು ಸಾಹಸವನ್ನ ಮಾಡಿ ಈ ಸಿನಿಮಾಗೆ ಎಸ್ ಅಂತಂದ ನಿಜವಾದ ಹೀರೋ, ದೊಡ್ಡ ಹೀರೋ ಈ ಸಿನಿಮಾದ ನಿರ್ಮಾಪಕರು. ಈ ಸಿನಿಮಾದ ನಿರ್ಮಾಪಕರು ಯಾಕಂತಂದ್ರೆ ಅವರ ಜೊತೆಯಲ್ಲಿ ನಾನು ಹಿಂದೆ ವಿಕ್ಟ್ರಿ ಅನ್ನುವಂತ ಒಂದು ಸಿನಿಮಾನ ಮಾಡಿದ್ದೆ. ಬಜೆಟ್ ಅಂತಂದಾಗ ಒಂದು ಕಾಮಿಡಿ ಸಿನಿಮಾಗೆ ಇಷ್ಟ ಬಜೆಟ್ ಅಂತ ಅನ್ನುವಂಥದ್ದು ಅವ್ರು ಯಾವತ್ತೂ ಕೂಡ ನನಗೆ ಆತರ ಹೇಳಿಲ್ಲ. ಈ ಸಿನಿಮಾ ಕತೆ ಕೇಳಿದಾಗಲೇ ಗೊತ್ತಾಯ್ತು ಇದು ಕಮ್ಮಿ ಬಜೆಟ್ ಅಲ್ಲಿ ಮಾಡಕ್ ಆಗಲ್ಲ ಅಂತ ಅನ್ನುವಂಥದ್ದು. ಇದು ಮಾಡ್ತಾ 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 ಆಗೋಯ್ತು ಅಲ್ಲ, ನಮ್ಗೆ ಗೊತ್ತಿತ್ತು ಆಕ್ಚುಲಿ ಹೀಗಾಗುತ್ತೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನುವಂಥದ್ದು. ಸೊ ಎಸ್ ನಾನು ಇದೀನಿ ಅಂತ ಅನ್ನುವಂಥದ್ದು ಇರುತ್ತೆ ಗೊತ್ತಾ. ಸೊ ಈ ತರದ ನಿರ್ಮಾಪಕರುಗಳು ಗೆದ್ದಾಗ ಈ ತರದ್ದು ಮತ್ತೆ ಮತ್ತೆ ಸಿನಿಮಾ ಬರ್ತಾ ಇರುತ್ತೆ, ನಮ್ಮೆಲ್ಲರಿಗೂ ಒಂದಿಷ್ಟು ಕೆಲಸ ಸಿಗುತ್ತೆ ಅಂತ ಅನ್ನುವಂಥದ್ದು ನನ್ನ ನಂಬಿಕೆ. ಈ ಸಿನಿಮಾದ ಹೀರೋ ಇವರಾದ್ರೆ ಇನ್ನೊಬ್ಬ ಹೀರೋ ನಮ್ಮ ನವನೀತ್ ಅವರು ಅಷ್ಟು ಚೆಂದ ಕಟ್ಕೊಟ್ಟಿದ್ದಾರೆ ಸಿನಿಮಾ. ನಿಮಗೆ 10ನೇ ತಾರೀಕು ಹಬ್ಬಕ್ಕೆ ಒಂದು ಬಹಳ ಒಳ್ಳೆಯ ಕನ್ನಡ ಸಿನಿಮಾ ಬರ್ತಾ ಇದೆ ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಭಾಗವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮತ್ತೆ ನಮ್ಗೆ ಅದೇ ಹೇಳಿದಾಗೆ ತುಂಬಾ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಈ ಸಿನಿಮಾದಲ್ಲಿ. ಏನಕ್ಕೆ ನಮ್ದು ಜಾಸ್ತಿ ಕಾಂಟೆಂಟ್ಸ್ ಇಲ್ಲ, ಸಾಂಗ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು ಅಂತದ್ದೇನಿಲ್ಲ. ಟೀಸರ್ ಇದಾದ್ಮೇಲೆ ಒಂದು ಟ್ರೇಲರ್ ಇರುತ್ತೆ, ಟ್ರೇಲರ್ ಆದ ನಂತರ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಬೆಂಬಲ ಈ ಸಿನಿಮಾದ ರಿಲೀಸಿನ ಒಟ್ಟಿಗೆ ಇರ್ಲಿ ಅಂತ ಅನ್ನುವಂಥದ್ದು ಈ ಮುದ್ದಾದ ತಂಡದ ಪರವಾಗಿ ನಿಮ್ಮನ್ನೆಲ್ಲರೂ ಕೇಳ್ಕೊಡ್ತೀನಿ. ನನ್ನ ಹಿಂದಿನ ಎಲ್ಲಾ ಸಿನಿಮಾಗಳನ್ನು ಕೂಡ ಅಷ್ಟು ಚಂದ ನನ್ನನ್ನ ಬೆಂತಟ್ಟಿ ಇಲ್ಲಿ ತನಕ ತಗೊಂಡ್ಬಂದಿದ್ದೀರಿ. ಇವತ್ತು ಶರಣ್ ಇಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅನ್ನೋದಾದ್ರೆ ನೀವೆಲ್ಲರೂ ಕೊಟ್ಟಂತ ಅಷ್ಟು ಒಳ್ಳೆಯ ಪ್ರೀತಿ ಅದು ಅಷ್ಟೇ. ಆ ಪ್ರೀತಿ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಈ ನಿಮ್ಮ ಶರಣ್ ಇಲ್ಲಿ ಮುಂದೆ ನಿಂತ್ಕೊಂಡಿರ್ತಾನೆ. ಇದೇ ಪ್ರೀತಿ 10ನೇ ತಾರೀಕು ರಿಲೀಸ್ ಆಗ್ತಾರೋ ಈ ಸಿನಿಮಾ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬಂದಿದ್ದಕ್ಕೆ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಶರಣ ಸರ್. ನೋಡಿ, ಒಂದು ಒಳ್ಳೆ ಉದಾಹರಣೆ ನಮ್ಮ ಸಿನಿಮಾ ಬಿಡುಗಡೆಗೆ ಏನಾದ್ರು ಒಂದು ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದು ಅಡೆತಡೆಗಳು ಇದ್ದೇ ಇರುತ್ತೆ. ಇವತ್ತು ನೋಡಿ ಸಾಕಷ್ಟು ಕಾರ್ಯಕ್ರಮಗಳು ಇದೆ, ಇದರಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಯಾವತ್ತೂ ಒಂದೇ ಒಂದು ಸಲ ಈ ತರ ಪ್ರಾಬ್ಲಮ್ ಆಗಲಿಲ್ಲ. ನನ್ನ ಸಿನಿಮಾದಲ್ಲೇ ಪ್ರಾಬ್ಲಮ್ ಆಗಿದೆ, ಗೊತ್ತಿಲ್ಲ. ಮೇ ಬಿ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಅನ್ಕೊಂತೀನಿ. ತೊಂದರೆಗಳಿಲ್ಲ, ಇನ್ನು ಮುಂದೆ ಎಲ್ಲಾನು ವಿಘ್ನಗಳೇನಿದೆ ಎಲ್ಲಾನು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಸಿನಿಮಾ ತಂಡ ಆಗ್ಬಹುದು ಮತ್ತೆ ಯಾರ್ಯಾರು ಬಂದು ಪ್ರೋತ್ಸಾಹ ನೀಡಿರುವಂತಹ ಎಲ್ಲರಿಗೂ ಸಹ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.